ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ 1, 2 ಮತ್ತು 3 ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ ನೋಡಿ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಒಟ್ಟು ಭಾಷೆಗಳು ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 4ನೇ ಆಪ್ಷನ್ 11 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಕೊಟ್ರೂ ಕಡಿಮೆ ಆಯ್ತಾ. ಮುಂದೆ ಬರ್ತಕ್ಕಂಥ ನಿಮ್ ಎಲ್ಲಾ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಈ ಕ್ವಶನ್ ಮತ್ತು ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಪ್ರಸ್ತುತವಾಗಿ 11 ಭಾಷೆಗಳಿಗೆ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಅಂದ್ರೆ ಕ್ಲಾಸಿಕಲ್ ಸ್ಟೇಟಸ್ ಅಂತ ಹೇಳ್ತೀವಿ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್. ಹಾಗಾದರೆ ಈ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡಬೇಕಾದ್ರೆ ಏನೇನು ಕ್ರೈಟೇರಿಯಾಗಳನ್ನ ನೀಡಲಾಗುತ್ತೆ ಅಂತಕ್ಕಂಥದ್ದು, ಆಮೇಲೆ ಪ್ರಸ್ತುತವಾಗಿ ಭಾರತದಲ್ಲಿ 11 ಭಾಷೆಗಳಂತ ಹೇಳಿದೆ, ಯಾವ್ಯಾವ ಭಾಷೆಗಳು ಅಂತಕ್ಕಂಥದ್ದು, ಆಮೇಲೆ ರೀಸೆಂಟ್ ಆಗಿ ಯಾವ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ಪ್ರಾದೇಶಿಕ ಭಾಷೆಗಳಾದ ಬಂಗಾಳಿ, ಅಸ್ಸಾಮಿ, ಪಾಲಿ, ಮರಾಠಿ ಮತ್ತು ಪ್ರಾಕೃತ ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲು ಕೇಂದ್ರ ಸಚಿವ ಸಂಪುಟ ಅಂಗೀಕಾರ ನೀಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಅಂಗೀಕಾರ ನೀಡಿದೆ ಅಂದ್ರೆ ಅವಕ್ಕೆ ನೀಡ್ತಾರೆ. ಅರ್ಥ ಆಯ್ತಾ. ಸಚಿವ ಸಂಪುಟ ಯಾವ್ದಂದ್ರೆ ಬಂಗಾಳಿ 1, ಅಸ್ಸಾಮಿ 2, ಪಾಳಿ 3, ಮರಾಠಿ 4, ಪ್ರಾಕೃತ 5 ಭಾಷೆಗಳಿಗೆ ರೀಸೆಂಟ್ ಆಗಿ ಏನ್ ಮಾಡಲಾಗಿದೆ ಅಂದ್ರೆ ಕ್ಲಾಸಿಕಲ್ ಸ್ಟೇಟಸ್ ಅನ್ನ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು. ಸೊ ಈ ಕ್ಲಾಸಿಕಲ್ ಸ್ಟೇಟಸ್ ಅನ್ನ 5 ಭಾಷೆಗಳಿಗೆ ಘೋಷಣೆ ಮಾಡುವ ಮುಖಾಂತರ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟಾಗಿದೆ, ಈಗ 11ಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು. ಇದು ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ಕೆಳಗಿನ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಅಥವಾ ನೀಡಲಾಗಿಲ್ಲ, ರೀಸೆಂಟ್ ಆಗಿ ಯಾವ ಭಾಷೆ ಘೋಷಣೆ ಮಾಡಿದರೆ, ಯಾವ ಭಾಷೆಗೆ ಘೋಷಣೆ ಮಾಡಿಲ್ಲ ಅಂತ, ಆಮೇಲೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದು, ಎರಡನೇ ಭಾಷೆ ಯಾವುದು, ಕನ್ನಡಕ್ಕೆ ಯಾವಾಗ ನೀಡಲಾಯಿತು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ದಿಲ್ಲಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಇನ್ನು ಹೊಸದಾಗಿ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡುವುದರೊಂದಿಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟಕ್ಕೆ ಏರಿಕೆಯಾಗಿದೆ, 11ಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು. ಈ ಹಿಂದೆ ಯಾವಂದ್ರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ, ಸಂಸ್ಕೃತ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿತ್ತು. ಈಗ ನೀವು ಅಪ್ಡೇಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು. ಅರ್ಥ ಆಯ್ತಾ. ನಾವು ಫಸ್ಟ್ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವಂದ್ರೆ 6 ಅಂತ ಎಲ್ಲರೂ ಬ್ಯಾಟ್ ಹಾಕಿದೀವಿ. ಬಟ್ ಇವಾಗ ನೀವು ಇನ್ನೂ ಆ ಲಿಸ್ಟ್ಗೆ 5ಅನ್ನ ಆ್ಯಡ್ ಮಾಡ್ಕೋಬೇಕು. ಅರ್ಥ ಆಯ್ತಾ. ಮೈಸೂರಿನಲ್ಲಿ ಭಾಷಾ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗಿದೆ. ಇದು ಇಂಪಾರ್ಟೆಂಟ್. ಭಾಷಾ ಅಭಿವೃದ್ಧಿ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರಾಗ ಮೈಸೂರಾಗ ಕಂಡು ಬರುತ್ತೆ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಅದಲ್ಲದೆ ಭಾಷೆಗಳು ಮತ್ತು ಶಾಸ್ತ್ರೀಯ ಸ್ಥಾನಮಾನ ನೀಡಿದ ವರ್ಷ ಇವುಗಳು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ನಿಮಗೆ ಹೊಂದಿಸಿ ಬರೆದಲ್ಲಿ ಕೇಳಬಹುದು, ಕೆಯಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೇಳಬಹುದು. ಯಾವ ತರ PSI ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ ಅರ್ಥ ಆಯ್ತಾ. ಅದೇ ತರನಾಗಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಕೇಳಿದಾಗ ಕೂಡ ಇವೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ. ಶಾಸ್ತ್ರೀಯ ಸ್ಥಾನಮಾನ ಕ್ರೈಟೇರಿಯಾ ಏನು, ಆಮೇಲೆ ಎಷ್ಟರಲ್ಲಿ ಮೊದಲಿಗೆ ನೀಡಲಾಗಿತ್ತು, ಆಮೇಲೆ ಈ ಪ್ರಸ್ತುತವಾಗಿ ಯಾವ ಭಾಷೆಗೆ ನೀಡಲಾಗಿದೆ, ಒಟ್ಟು ಭಾಷೆಗಳು ಎಷ್ಟು 11. ನೋಡಿ, ನಾವು ಮಾಡ್ತಕ್ಕಂಥ ಪ್ರಶ್ನೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಇರದೇ ಇರಬಹುದು. ಆಯ್ತಾ, ಇರದೇ ಇರಬಹುದು. ಆದರೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳಿಗೆ ಆನ್ಸರ್ ಇದ್ದೇ ಇರುತ್ತೆ. ಆನ್ಸರ್ ನಾವು ಕೊಡ್ತೀವಿ ಆ ತರ. ನೋಡ್ರಿ, ತಮಿಳು ಭಾಷೆಗೆ 2004ರಲ್ಲಿ ನೀಡಲಾಗಿದೆ, ಸಂಸ್ಕೃತ ಭಾಷೆಗೆ 2005ರಲ್ಲಿ, ತೆಲುಗು ಭಾಷೆಗೆ 2008ರಲ್ಲಿ, ಕನ್ನಡ ಭಾಷೆಗೆ 2008ರಲ್ಲಿ, ಇನ್ನು ಮಲಯಾಳಂಗೆ 2013, ಒಡಿಯಾಕ್ಕೆ 2014. ಆಯ್ತಾ. ಈ ಹಿಂದೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಪಡೆದ ಭಾಷೆಗಳು ಇವುಗಳಾಗಿದ್ದು. ಅರ್ಥ ಆಯ್ತಾ. ಮೊದಲ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಪಡೆದ ಮೊದಲ ಭಾಷೆ ಯಾವುದಂದ್ರೆ ದಟ್ ಈಸ್ ತಮಿಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ವಾಟ್ ಈಸ್ ದ ಆಕ್ಚುಲಿ ಕ್ರೈಟೀರಿಯಾ ಫಾರ್ ದಿ ಎನಿ ಲ್ಯಾಂಗ್ವೇಜ್ ಟು ಬಿ ಡಿಟೆಕ್ಟೆಡ್ ಆಸ್ ದಿ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನಾವು ಕರ್ಸ್ಕೋಬೇಕಂದ್ರೆ ಅದಕ್ಕೆ ಏನು ಕ್ರೈಟೇರಿಯಾಗಳು ಇರಬೇಕು, ಈ ನಿಯಮಗಳು ಏನಂದ್ರೆ ಒಂದು ಕಾಲ ಅಂದ್ರೆ ಸರ್ಕಾರದ ಏನ್ ಮಾಡುತ್ತಂದ್ರೆ ಆಗಾಗ ಏನ್ ಮಾಡುತ್ತಾ ಬದಲಾವಣೆಯನ್ನ ಮಾಡಿದೆ. ಸೊ ಈ ಹಿಂದೆ ಇದ್ದಿರ್ತಕ್ಕಂಥ ನಿಯಮಗಳು ಏನಿದು ಅಂತಕ್ಕಂಥದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕ್ರೈಟೀರಿಯಾ ಇನ್ 2004ರಲ್ಲಿ ಏನೇನು ಕ್ರೈಟೇರಿಯಾಗಳಿದ್ದು ಅಂತಕ್ಕಂಥದ್ದು ಈ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಬೇಕಂದ್ರೆ The following criteria were set to during the time of Tamil was given to the classical language status by the government of India.
ಆಯ್ತಾ. ಗೌರ್ಮೆಂಟ್ ಆಫ್ ಇಂಡಿಯಾ 2004ರಲ್ಲಿ ತಮಿಳಿಗೆ ಏನು ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡ್ತು, ಶಾಸ್ತ್ರೀಯ ಸ್ಥಾನಮಾನ ಕೊಡ್ತು, ಆ ಸಂದರ್ಭದಲ್ಲಿ ಮಾಡಿಕೊಂಡಿರ್ತಕ್ಕಂಥ 3 ನಿಯಮಗಳು ಪ್ರಮುಖವಾಗಿ. ಒಂದು ಹೈ ಆಂಟಿಕ್ವಿಟಿ ಆಫ್ ಇಟ್ಸ್ ಎರ್ಲಿ ಟೆಕ್ಸ್ಟ್, ಅಂದರೆ ಇದು ಬಹಳ ಹಳೇದಾಗಿರಬೇಕು. ಆಂಟಿಕ್ವಿಟಿ ಅಂದರೆ ಹಳೇದಂದ್ರೆ, ಈಗ ಆಂಟಿಕ್ವಿಟಿ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಾಚೀನವಾಗಿ ಸಿಗ್ತಕ್ಕಂಥ ಟೆಕ್ಸ್ಟ್ಗಳಾಗಿರ್ಬೋದು, ಪ್ರಾಚೀನವಾಗಿ ಸಿಗ್ತಕ್ಕಂಥ ಒಂದು ವಸ್ತುಗಳಾಗಿರ್ಬೋದು, ಐತಿಹಾಸಿಕ ವಸ್ತುಗಳು ಹಳೆವಿದ್ದ ಅವಕ್ಕೆ ಆಂಟಿಕ್ವಿಟಿ ಅಂತ ಕರಿತೀವಿ. ಟೆಕ್ಸ್ಟ್ ಅಥವಾ ರೆಕಾರ್ಡೆಡ್ ಆಫ್ ಹಿಸ್ಟ್ರಿ ಓವರ್ ದ 1000 ಇಯರ್, ಅಂದರೆ 100 ವರ್ಷಗಳ ಹಿಂದಿನ ಭಾಷೆಯಾಗಿರಬೇಕು. ಅರ್ಥ, 100 ವರ್ಷಗಳ ಹಿಂದಿನ ಆ ಭಾಷೆಗೆ ಪುರಾವೆಗಳು ಪ್ರಸ್ತುತವಾಗಿರಬೇಕು ಅಂತ ಲ್ಯಾಂಗ್ವೇಜ್ ಏನು ಮಾಡಲಾಗುತ್ತೆ, ಕ್ಲಾಸಿಕಲ್ ಸ್ಟೇಟಸ್ ಅನ್ನ ಕೊಡಲಾಗ್ತಾ ಇತ್ತು 2004ರ ನಿಯಮಗಳ ಪ್ರಕಾರ. ಎ ಬಾಡಿ ಆಫ್ ಅನ್ ಎನ್ಸಿಯಂಟ್ ಲಿಟರೇಚರ್ ಆರ್ ಟೆಕ್ಸ್ಟ್ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ಅ ವ್ಯಾಲ್ಯೂಯಬಲ್ ಹೆರಿಟೇಜ್ ಬೈ ಜನರೇಷನ್ ಆಫ್ ಸ್ಪೀಕರ್ಸ್. ಆಯ್ತಾ, ಅದಂದ್ರೆ ಅದು ಪಾರಂಪರಿಕವಾಗಿ ಒಂದು ಹಿಸ್ಟಾರಿಕಲ್ ಇಂದಾಗಿ ಆ ಒಂದು ಈಗ ಮಾತನಾಡೋ ಜನರೇಷನ್ ಇಂದ ಜನರೇಷನ್ ವರೆಗೆ ಮುಂದುವರಿತಾ ಬಂದಿರಬೇಕು. ಅರ್ಥ ಆಯ್ತಾ ಆ ಲ್ಯಾಂಗ್ವೇಜು. ದ ಲಿಟ್ರೇಚರ್ ಟ್ರೆಡಿಷನ್ ಮಸ್ಟ್ ಬಿ ಒರಿಜಿನಲ್ ಅಂಡ್ ನಾಟ್ ಬಾರೋಡ್ ಫ್ರಮ್ ದ ಅನದರ್ ಸ್ಪೀಚ್ ಆರ್ ಕಮ್ಯುನಿಟಿ. ಈ ಲಿಟ್ರೇಚರು ಅದು ಒರಿಜಿನಲ್ ಇರಬೇಕು, ಯಾವುದೇ ಒಂದು ಭಾಷೆಯಿಂದ ಅದನ್ನ ಎರವಲು ಪಡೆದಿರಬಾರದು. ಈ 3 ಕ್ರೈಟೇರಿಯಾ ಇರ್ತಕ್ಕಂಥ ಭಾಷೆಗೆ ಏನು ಮಾಡಲಾಗ್ತಾ ಇತ್ತು, ಈ ಒಂದು ಕ್ಲಾಸಿಕಲ್ ಸ್ಟೇಟಸ್ ಅನ್ನ ಕೊಡಲಾಗ್ತಾ ಇತ್ತು. ಈ ಹಿಂದೆ 2004ರ ನಿಯಮದಲ್ಲಿ ಯಾವಾಗ ತಮಿಳು ಘೋಷಣೆ ಮಾಡಿದ್ರೆ ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಟ ಮಾಡಿರ್ತಕ್ಕಂಥ ಈ 3 ನಿಯಮಗಳು. ಈಗ ಮುಂದೆ ಏನು ಮಾಡಿದ್ರೆ ಅಂದರೆ 2005ರಲ್ಲಿ ಕ್ರೈಟೇರಿಯಾಗಳನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ. ದ ಫಾಲೋವಿಂಗ್ ಕ್ರೈಟೇರಿಯಾ ವೇರ್ ಸೆಟ್ ಡ್ಯೂರಿಂಗ್ ದ ಟೈಮ್ ಆಫ್ ಸಂಸ್ಕೃತ್. ಅಥವಾ ಸಂಸ್ಕೃತಿಗೆ ಯಾವಾಗ ಈ ಒಂದು ಕ್ರೈಟೇರಿಯಾ ಸ್ಥಾನಮಾನ ಕೊಟ್ಟರು 2005ರಲ್ಲಿ, ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವೊಂದು ನಿಯಮಗಳನ್ನು ಮಾಡಿದೆ. ಏನು ಮಾಡಿದ್ದಾರೆ ಅಂದರೆ ನೋಡಿ, ಹೈ ಆಂಟಿಕ್ವಿಟಿ ಆಫ್ ಇಟ್ಸ್ ಅರ್ಲಿ ಟೆಕ್ಸ್ಟ್ ರೆಕಾರ್ಡೆಡ್ ಹಿಸ್ಟ್ರಿ ಓವರ್ ದ ಪೀರಿಯಡ್ ಆಫ್ 1500-2000 ವರ್ಷಗಳವರೆಗೆ. ಅಂದರೆ ಮೊದಲೇನಿತ್ತು 2004ರ ನಿಯಮದಲ್ಲಿ, ಇಂಪಾರ್ಟೆಂಟ್ ಇವೆಲ್ಲ, 2004ರ ನಿಯಮದಲ್ಲಿ ಏನಿತ್ತು ಅಂದರೆ 100 ವರ್ಷದ ಒಂದು ಐತಿಹಾಸಿಕ ಒಂದು ರೆಕಾರ್ಡ್ ಅನ್ನು ಹೊಂದಿರಬೇಕಿದು, ಆ ಭಾಷೆಗೆ ನೀಡಲಾಗುತ್ತೆ ಅಂತಕ್ಕಂಥದ್ದು. ಅರ್ಥ, ಇಲ್ಲಿ ಏನು ಕೊಟ್ಟಿದ್ದಾರೆ, 1500 ವರ್ಷಗಳ ಹಿಂದೆ ಮತ್ತು 2000 ಈ ರೇಂಜ್ ಅನ್ನು ಕೊಟ್ಟಿದ್ದಾರೆ. ಈ ಹಿಂದಿನ ಅಷ್ಟು ಆ ಭಾಷೆಗೆ ಇತಿಹಾಸವನ್ನ ಇರಬೇಕು, ಅದರ ರೆಕಾರ್ಡ್ ಅನ್ನು ಇರಬೇಕು, ಅಷ್ಟು ವರ್ಷಗಳದಂತಕ್ಕಂಥದ್ದು. A body of ancient literature text which is considered to be the valuable heritage by generation of speaker. ಆಗಲೇ ಹೇಳಿದೆ, ಸಾಂಪ್ರದಾಯಿಕವಾಗಿ ಆ ಒಂದು ಪಾರಂಪರಿಕವಾಗಿ ಅದು ಒಬ್ಬರಿಂದ ಒಬ್ಬರಿಗೆ ಮಾತಾಡೋ ಜನರೇಷನ್ ಬೈ ಜನರೇಷನ್ ಇರಬೇಕು. ಆಮೇಲೆ ದ ಲಿಟ್ರೇಚರ್ ಟ್ರೆಡಿಷನ್ ಆಫ್ ಒರಿಜಿನಲ್ ಅಂಡ್ ನಾಟ್ ಬಾರೋಡ್ ಫ್ರಮ್ ಅನದರ್ ಸ್ಪೀಚ್. ಇದೇನಿರಬೇಕು, ಒರಿಜಿನಲ್ ಇರಬೇಕು, ಅದನ್ನು ಯಾವುದೇ ಒಂದು ಲ್ಯಾಂಗ್ವೇಜ್ ಇಂದ ಏನು ಮಾಡ್ಕೋಬಾರ್ದು, ಎರವಲನ್ನ ಪಡೆದುಕೊಳ್ಬಾರ್ದು. ಇಲ್ಲಿ ಏನಾಗಿದೆ, ಇದು ಬದಲಾವಣೆ ಆಗಿಲ್ಲ, ಇದು ಬದಲಾವಣೆ ಆಗಿಲ್ಲ, ಇದು ಬದಲಾವಣೆ ಆಗಿದೆ. ಅರ್ಥ ಆಯ್ತಾ, ಈ ನಿಯಮ ಬದಲಾವಣೆ. ಇನ್ನು ಹೊಸದಾಗಿ ಒಂದು ಯಾವುದಂದ್ರೆ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡ್ ಲಿಟ್ರೇಚರ್ ಬೀಯಿಂಗ್ ಎ ಡಿಸ್ಟಿಂಕ್ಟ್ ಫ್ರಮ್ ದ ಮಾಡರ್ನ್. ಪ್ರಸ್ತುತವಾಗಿರ್ತಕ್ಕಂಥ ಮಾಡರ್ನ್ ಏನು ಲ್ಯಾಂಗ್ವೇಜ್ಗಳಿದಾವೆ, ಸೊ ಆ ಒಂದು ಲ್ಯಾಂಗ್ವೇಜ್ಗಳಿಂದಾಗಿ ಸ್ವಲ್ಪ ಏನಾಗಿತ್ತು, ಡಿಸ್ಟಿಂಕ್ಟ್ ಇರಬೇಕು. ದೇರ್ ಮೇ ಆಲ್ಸೋ ಬಿ ಅನ್ ಡಿಸ್ಟಿಂಗ್ವಿಟಿ ಬಿಟ್ವೀನ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ಲೇಟರ್ ಫಾರ್ಮ್ ಆಫ್ ಇಟ್ಸ್ ಆಬ್ಶೂಟ್ ಅಂತಕ್ಕಂಥದ್ದು. ಇದು 4ನೇ ನಿಯಮವನ್ನು ಸೇರಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ, ಯಾವ್ಯಾವ ನೀವು ಹೊಸದಾಗಿ ಸೇರಿಸಿರ್ತಕ್ಕಂಥ ಇದು, ಆಮೇಲೆ ತದನಂತರದಲ್ಲಿ ಇದರಲ್ಲಿ ಬದಲಾವಣೆ, ಇವೆರಡು ಸೇಮ್ ಇದಾವೆ. ಅರ್ಥ ಆಯ್ತಾ, ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಅರ್ಥ ಆಯ್ತಾ. ಮುಂದೆ ಬರ್ತಕ್ಕಂಥ VAO ಎಕ್ಸಾಮಿನೇಷನ್ ಸರ್ ಈಸಿ ಬರ್ತದೇನೋ ನೋಡಿ, ಎಕ್ಸಾಮು ಈಸಿ ಬರ್ತದೆ ಅಂತ ಓದಕ್ಕೆ ಹೋಗಬೇಡಿ. ಇವೊಂದು PVC ಲೆವೆಲ್ ಇದ್ರೂ ಕೂಡ ನಿಮಗೆ ಡಿಫಿಕಲ್ಟಿ ಮಾಡುವ ಚಾನ್ಸಸ್ ಇರುತ್ತೆ. ಯಾಕೆ ಡಿಫಿಕಲ್ಟಿ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ, ಡಿಪೆಂಡಿಂಗ್ ಅಪಾನ್ ದಿ ಕಾಂಪಿಟೇಷನ್. ಇರ್ತೈತಾ, ಎಷ್ಟು ಕಾಂಪಿಟೇಷನ್ ಇರುತ್ತೆ ಅದರದ ಮೇಲೆ ಕ್ವಶನ್ ಪೇಪರು ಕಷ್ಟ ಬರುತ್ತೆ. ಆಯ್ತಾ, ಮತ್ತು ಎಲ್ಲ ಟೈಮು ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಪೇಪರ್ ಕಷ್ಟ ಬರುತ್ತೇನೋ ಅಲ್ಲ, ಎಕ್ಸ್ಟ್ರೀಮ್ ಎಂಡ್ ಅಲ್ಲ, ಬಟ್ ಚಾನ್ಸಸ್ ಹಿಂಗೆ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಪೇಪರ್ ಏನಿರುತ್ತೆ ಸ್ವಲ್ಪ ಕಷ್ಟ ಇರುತ್ತೆ. ಅರ್ಥ ಆಯ್ತಾ. ನೋಡಿರಿ, ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ನೀವು ತೊಗೊಂಡಿಲ್ಲ ಇನ್ನೂವರೆಗೆ, ಯಾರಿಗೆ ನೀವು ಕಂಟಿನ್ಯೂಸ್ ಕ್ಲಾಸನ್ನು ಕೇಳೋಕ್ಕಾಗಿರಲ್ಲ, ಯು ಹ್ಯಾವ್ ಒನ್ ಆಪ್ಷನ್, ದ್ಯಾಟ್ ಈಸ್ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಎಲ್ಲ ಇನ್ ಡಿಟೇಲ್ ಮೇಲೆ ಹೇಳ್ತೀನಿ. ಒಂದು ಮಂತ್ಗೆ 40 ಆಗುತ್ತೆ. 2023 ಜನವರಿಯಿಂದ ಸೆಪ್ಟೆಂಬರ್ 2024ವರೆಗೆ 840 ಆಗುತ್ತೆ. ಅರ್ಥ ಆಯ್ತಾ. ಇನ್ನು 2024 ಜನವರಿಯಿಂದ ಸೆಪ್ಟೆಂಬರ್ 2024ವರೆಗೆ 360 ಆಗುತ್ತೆ. ಇನ್ನು 2022 ಜನವರಿ ಟು ಸೆಪ್ಟೆಂಬರ್ 2024ವರೆಗೆ 1320 ಆಗುತ್ತೆ. 1220 ನಿಮಗೆ ಸಿಗುತ್ತೆ ಡಿಸ್ಕೌಂಟ್ ಆಗಿ. ಅರ್ಥ ಆಯ್ತಾ. ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು, ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಅರ್ಥಾಯ್ತಾ, ನಾವು ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥಾಯ್ತಾ. ಇನ್ ಕೇಸ್ ಏನಾದರೂ ಈ ನಂಬರ್ಗೆ ನಿಮಗೆ ನೆಟ್ವರ್ಕ್ ಸ್ಲೋ ಅಂತ ಬರ್ತಾ ಇದ್ರೆ, ಅಥವಾ ನಿಮಗೆ ನಂಬರನ್ನು ಶೋ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದ್ರೆ, ಇದಕ್ಕೆ ನೀವು ಏನು ಮಾಡ್ಬೋದು, ಸ್ಕ್ಯಾನ್ ಮಾಡಿ ಈ ನಂಬರ್ಗೆ ಪೇಮೆಂಟ್ ರಿಸಿಪ್ಟನ್ನು ಕಳಿಸಿದ್ರೆ ನಾವು ನಮ್ಮ ಮ್ಯಾಗಝಿನ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟ್, ದ್ಯಾಟ್ ಈಸ್ PDF ಫಾರ್ಮ್ಯಾಟಲ್ಲಿ ನಾವು ಕೊಡ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ತೆಗೆಸ್ಕೊಂಡು ಆರಾಮಾಗಿ ಓದ್ಕೋಬೋದು. ಅರ್ಥ ಆಯ್ತಾ. ಇನ್ನು ಸರ್ ಇದು ನೀವು ಮ್ಯಾಗಝಿನ್ಸ್ಗಳನ್ನು ಮಾಡ್ಬೋದು ಅಂತಕ್ಕಂಥ ಕೇಳ್ತಾ ಇದ್ದಾರೆ. ಸೊ ಅಪ್ಕಮಿಂಗ್ ಡೇಸ್ಗಳಲ್ಲಿ ಮಾಡ್ತೀವಿ. ಬಟ್ ನಮ್ಮ ಮ್ಯಾಗಝಿನಿಂದ ಇನ್ನೊಂದು ಏನಂದರೆ, ನೀವು ಒಬ್ಬರು ತೊಗೊಂಡ್ರೆ ಇಬ್ಬರು ಓದ್ಕೋಬೋದು. ಆಮೇಲೆ ಹಳ್ಳಿಗಳಲ್ಲಿ ಇದ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಓದ್ತಿರ್ತಾರೆ,
ಸೊ ಅವರಿಗೆಲ್ಲ ಸಿಟಿಗಳಲ್ಲಿ ಹೋಗೋಕ್ಕಾಗಲ್ಲ, ಅರ್ಥ ಆಯ್ತಾ? ಆ ಸಂದರ್ಭದಲ್ಲಿ ಇಂಥವು ನಿಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ PDF ಗಳು, ಅರ್ಥ ಆಯ್ತಾ? ಯಾಕಂದ್ರೆ ಹೆಚ್ಚಾಗಿ ಈಗ ಅದೇ ಓದ್ತಾ ಇರೋದು, ಮತ್ತೆ ನೀವು ಜರ್ನಿಯಲ್ಲಿ ಇದ್ದಾಗ ಆರಾಮಾಗಿ ಓದ್ಕೋಬಹುದು, ಹಾರ್ಡ್ ಕಾಪಿಯನ್ನು ತೊಗೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಸೊ ಮೊಬೈಲನ್ನು ಯಾವಾಗಲೂ ನೀವು ಯೂಸ್ ಮಾಡ್ತಿರ್ತಾರ, ಅಂಥ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ನೀವು ತೊಗೋಬಹುದು, ಅಥವಾ ನಿಮಗೆ ಇದು ಆಗಲಿಲ್ಲ ಅಂದರೆ ನೀವು ಪ್ರಿಂಟ್ ತೆಗೆಸ್ಕೊಂಡು ಆರಾಮಾಗಿ ಓದ್ಕೋಬಹುದು, ಅರ್ಥ ಆಯ್ತಾ? ನಿಮಗೆ ಪ್ರೀವಿಯಸ್ ನಿಮ್ಗೆ ತೋರಿಸಿದ PSIಲಿ ಯಾವ ಥರ ಪ್ರಶ್ನೆಗಳು ಬಂದಿದ್ದು ಅಂತಕ್ಕಂಥದ್ದು, ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು. ಆಮೇಲೆ ನೀವು ಯಾರಾದರೂ PDO ಓದ್ತಾ ಇದ್ರಿ ನೋಡಿ, ಈ ಸಬ್ಸ್ಕ್ರಿಪ್ಷನ್ ಅಂದ್ರೆ ತಗೋದ್ರೆ ಬೆಟರ್, ಅರ್ಥ ಆಯ್ತಾ? ನಿಮಗೆ KPSC 1.5 ವರ್ಷ 2 ವರ್ಷ ಕರೆಂಟ್ ಅಫೇರ್ಸ್ ಕೇಳ್ತಾರ, ಅರ್ಥ ಆಯ್ತಾ? ನೀವು ಏನಾದರೂ ಈ ಒಂದು VAO ಓದ್ತಾ ಇದ್ರೆ ಬೆಟರ್ ತೊಗೊಂಡ್ರೆ ಇದು, ಇಲ್ಲಾಂದ್ರೆ ಇದು ಆದರೂ ನೀವು ತೊಗೊಳ್ಬೇಕು, VAO ಎಕ್ಸಾಮಿನೇಷನ್ಸ್, ಅರ್ಥ ಆಯ್ತಾ? PC PSI ಓದೋರು ಇದೇ ತೊಗೊಳ್ಳಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಇನ್ನು ತದನಂತರದಲ್ಲಿ ನೀವು ಏನಾದರೂ KS ಓದ್ತಾ ಇದ್ರೆ ಯು ಹ್ಯಾವ್ ಟು ರೀಡ್ 2 to 2 ರಿಂದ 2.5 ವರ್ಷದ ಕರೆಂಟ್ ಅಫೇರ್ಸ್ ನೀವು ಕರೆಕ್ಟಾಗಿ ಓದ್ಕೊಂಡಿರ್ಬೇಕು, ಅರ್ಥ ಆಯ್ತಾ? ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಮಿಸ್ ಆಗುವಂತಿಲ್ಲ, ಅದಂತೂ ಕಂಪಲ್ಸರಿ ಇದೆ ನಿಮಗೆ, ಅರ್ಥ ಆಯ್ತಾ? ಇನ್ನು ಮ್ಯಾಗ್ಝಿನ್ ಯಾವ ಥರ ಇರುತ್ತೆ ಅಂತಕ್ಕಂಥ ಕೇಳ್ತಾ ಇದ್ರು, ಹೊಸದಾಗಿ ಬಂದವರು, ಚಾನಲ್ಗೆ ಹೊಸದಾಗಿ ವಿಸಿಟ್ ನೀಡಿದವರು ಅವ್ರಿಗೋಸ್ಕರವಾಗಿ ಒಂದು ಬಾರಿ ಹೇಳ್ತಾ ಇದ್ದೀನಿ ನೋಡಿ, ಯಾವ ಥರ ಇರುತ್ತೆ ಅಂತಕ್ಕಂಥ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಅವರ್ ಮ್ಯಾಗ್ಝಿನ್, ಅರ್ಥ ಆಯ್ತಾ? ನಿಮಗೆಲ್ಲ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಕನ್ಸಲ್ಟೇಟ್ ಮಾಡಿದ್ದೀವಿ. ಆಮೇಲೆ ಯಾವ ಥರ ನಾವು ಕ್ಲಾಸಲ್ಲಿ ಕೊಡ್ತೀವಿ, ಆಯ್ತಾ? ಯಾವ ಥರ ಕ್ಲಾಸಲ್ಲಿ ಕೊಡ್ತೀವಿ, ಇನ್ ಡೆಪ್ತ್ ಇನ್ಫಾರ್ಮೇಷನ್ನು, ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಷನ್, ಅಂತ ಇಲ್ಲಿ ಕಾಣಿಸ್ತಿದೆ. ಡ್ಯೂರ್ಯಾಂಡ್ ಕಪ್ ಒಂದು ಯಾವಾಗ ನಡೀತು, ಯಾವ ತಂಡ ಗೆತ್ತು, ಎಷ್ಟನೇ ಆವೃತ್ತಿ ಆಗಿದೆ, ಆಮೇಲೆ ಡ್ಯೂರ್ಯಾಂಡ್ ಕಪ್ ಬಗ್ಗೆ ಇಷ್ಟು ಇನ್ ಡೆಪ್ತ್ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ, ಅರ್ಥ ಆಯ್ತಾ? ಇದು ಒಂದು ಉದಾಹರಣೆ ಕೊಟ್ಟೆ ನಾನು. ಇವೆಲ್ಲ ಓದಾದ ಮೇಲೆ ನಿಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ MCQsಗಳನ್ನು ಕೊಟ್ಟಿದ್ದೀವಿ ನಾವು. ಲಾಸ್ಟಿಗೆ 4 ಆಪ್ಷನ್ ಇರೋದು ಇದೆ ಮತ್ತು 1 ಲೈನರ್ಸು ಇದ್ದಾವೆ, ಅವುಗಳನ್ನು ನೀವು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು, ಆಯ್ತಾ? ವಿತೌಟ್ ಪ್ರಾಕ್ಟೀಸ್ ಮ್ಯಾನ್ ಕಾಂಟ್ ಬಿಕಮ್ ದ ಪರ್ಫೆಕ್ಟ್, ಆಯ್ತಾ? ಅದಕ್ಕೋಸ್ಕರವಾಗಿ ನಿಮ್ಗೆ MCQsಗಳು ಕೊಟ್ಟಿದ್ದೀವಿ, ನೀವು ಇದನ್ನು ಆರಾಮಾಗಿ ಇಲ್ಲಿ ಅಟೆಂಡ್ ಮಾಡ್ಬೋದು, ಆಯ್ತಾ? ಯಾರಿಗೆ ನೀವು ಬೇಕಾಗಿತ್ತು ಸೊ ಅವ್ರು ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಪಡೆದುಕೊಳ್ಳಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಮಿಷನ್ ಭಾಗವಾಗಿ ಯಾವ ಯೋಜನೆ ಘೋಷಿಸಿದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಮಿಷನ್ ಅಮೃತ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಅಕ್ಟೋಬರ್ 2ರಂದು ನಾವು ಏನು ಮಾಡ್ತೀವಿ, ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಗಾಂಧೀಜಿಯವರ ಜಯಂತಿ. ಸೊ ಆ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಹೊಸದಾಗಿರ್ತಕ್ಕಂಥ ಯೋಜನೆ, ದಟ್ ಈಸ್ ಮಿಷನ್ ಅಮೃತ್ ಅಂತಕ್ಕಂಥ ಯೋಜನೆಯನ್ನ ಏನ್ ಮಾಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ, ಅರ್ಥ ಆಯ್ತಾ? ಅದು ಏನಂದ್ರೆ ಈ ಸ್ವಚ್ಛ ಭಾರತದ ಒಂದು ಭಾಗವಾಗಿ ಮುಂದುವರಿಯಲಿದೆ ಅಂತಕ್ಕಂಥದ್ದು. ಇನ್ನು ಸ್ವಚ್ಛ ಭಾರತ್ ಅಂತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಮಾಡಲಾಯಿತು, ಸ್ವಚ್ಛ ಭಾರತದ ಎಷ್ಟು ವಿಧಗಳಿವೆ, ಸ್ವಚ್ಛ ಭಾರತ ಬಗ್ಗೆ ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸ್ವಚ್ಛ ಭಾರತ ಬಗ್ಗೆನೂ ಡಿಸ್ಕಷನ್ ಮಾಡೋಣ, ಗಾಂಧೀಜಿಯವ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ, ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ, ಸ್ವಚ್ಛ ಭಾರತ್ ಮಿಷನ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ, ಮತ್ತು ಮಿಷನ್ ಅಮೃತ್ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಬಿಕಾಸ್ ಇಟ್ಸ್ ಬ್ರಿಂಗ್ಸ್ ಅಸ್ ಅನ್ ಅಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ, ಅರ್ಥ ಆಯ್ತಾ? ನೋಡಿ, ದೇಶಾದ್ಯಂತ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಒತ್ತು ನೀಡುವ ಉದ್ದೇಶದ ಒಂದು ಮಿಷನ್ ಅಮೃತ್ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸ್ವಚ್ಛ ಭಾರತ್ ಯೋಜನೆ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೋದಿ ಈ ಯೋಜನೆಯನ್ನು ಪ್ರಕಟಿಸಿದ್ದು, ಇದು ಸ್ವಚ್ಛ ಭಾರತ ಯೋಜನೆಯ ಮುಂದುವರೆದ ಭಾಗವಾಗಲಿದೆ, ಅರ್ಥ ಆಯ್ತಾ? ಅಂದ್ರೆ ಏನಂದ್ರೆ ನೈರ್ಮಲ್ಯ, ತದನಂತರದಲ್ಲಿ ಸ್ವಚ್ಛತೆ, ಎಲ್ಲಿ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಒತ್ತು ನೀಡುವ ಉದ್ದೇಶದಿಂದಾಗಿ ಮಿಷನ್ ಅಮೃತ್ ಮತ್ತು ಮಿಷನ್ ಅಮೃತ್ 2 ಕೂಡ ಸ್ಟಾರ್ಟ್ ಮಾಡಲಿದ್ದಾರೆ, ಆಯ್ತಾ? ಅದನ್ನ ನರೇಂದ್ರ ಮೋದಿ ಅವರು ಈ ಒಂದು ಸ್ವಚ್ಛ ಭಾರತ ಒಂದು ಮಿಷನ್ನ ಒಂದು ವಾರ್ಷಿಕೋತ್ಸವ, 10ನೇ ವಾರ್ಷಿಕೋತ್ಸವ ಅಂದ್ರೆ ಅಕ್ಟೋಬರ್ 2 ಗಾಂಧಿ ಜಯಂತಿ ರಂದು, ಯಾಕಂದ್ರೆ ಈ ಸ್ವಚ್ಛ ಭಾರತ ಮಿಷನ್ ಅನ್ನ 2014 ಅಕ್ಟೋಬರ್ 2ರಂದು ಸ್ಟಾರ್ಟ್ ಮಾಡಲಾಗಿತ್ತು. ಈಗ ಅಕ್ಟೋಬರ್ 2 2024ಕ್ಕೆ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಲಾಂಚ್ ಮಾಡಿಬಿಟ್ಟು 10 ವರ್ಷ ಆಯಿತು. 10 ವರ್ಷ ಕಂಪ್ಲೀಟ್ ಆದ ತಕ್ಷಣ ಈ ಒಂದು ಯೋಜನೆಗೆ ನರೇಂದ್ರ ಮೋದಿ ಅವರು ಏನ್ ಮಾಡಿದರೆ ಪ್ರಕಟ ಮಾಡಿರ್ತಕ್ಕಂಥದ್ದು. ಇನ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ನಾವು ಇನ್ನೂ ಕೊಡ್ತೀವಿ, ಅರ್ಥ ಆಯ್ತಾ? ಕುಡಿಯುವ ನೀರು ಮತ್ತು ತ್ಯಾಜ್ಯ ನೀರಿನ ಸಂರಕ್ಷಣೆ, ಅತ್ಯಾಧುನಿಕ ಯಂತ್ರೋಪಕರಣ ಬಳಕೆ ಮೂಲಕ ಜೀವನವನ್ನು ಮತ್ತಷ್ಟು ಸ್ವಚ್ಛ ಮತ್ತು ಸುಸ್ಥಿರವಾಗಿರಿಸುವುದು ಈ ಒಂದು ಮಿಷನ್ ಅಮೃತ್ನ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಇನ್ನು ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಸ್ವಚ್ಛ ಭಾರತ್ ಮಿಷನ್ 2014 ಅಕ್ಟೋಬರ್ 2 ಗಾಂಧಿ ಜಯಂತಿದಂದು ಇದನ್ನ ಸ್ಟಾರ್ಟ್ ಮಾಡಿದ್ರು ನರೇಂದ್ರ ಮೋದಿ ಅವರು, ಆಯ್ತಾ? ಸ್ವಚ್ಛ ಭಾರತ್ ಮಿಷನ್. ಇನ್ನ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಏನಂದ್ರೆ ಒಂದು ಟಾರ್ಗೆಟ್ ಹಾಕೊಂಡಿತ್ತು. ಏನ್ ಟಾರ್ಗೆಟ್ ಹಾಕೊಂಡಿತ್ತು ಅಂದ್ರೆ 2019 ಅಕ್ಟೋಬರ್ 2 ಅಂದರೆ ಗಾಂಧಿ ಜಯಂತಿ ಅವರ 150ನೇ ವಾರ್ಷಿಕೋತ್ಸವ ಅಷ್ಟರಲ್ಲಿ ವೇಳೆಗೆ ಸಾರ್ವತ್ರಿಕ ನೈರ್ಮಲ್ಯ ವ್ಯಾಪ್ತಿಯನ್ನು ಸಾಧಿಸುವ ಗುರಿಯೊಂದಿಗೆ ದೇಶವನ್ನ ಬಯಲು ಶೌಚ ಮುಕ್ತ
ಓಪನ್ ಡೆಫಿಕೇಶನ್ ಫ್ರೀ ಮಾಡುವುದು ಅನ್ನ ಹಾಕೊಂಡಿಲಾಗಿತ್ತು. ಅರ್ಥಾಯ್ತಾ? ಟಾರ್ಗೆಟ್ ಏನು ಹಾಕೊಂಡಿತ್ತು ಅಂತಕ್ಕಂಥದ್ದು ಇಲ್ಲಿ ಟಾರ್ಗೆಟ್ ಏನು ಹಾಕೊಂಡಿತ್ತು 2019 ಅಕ್ಟೋಬರ್ 2ಕ್ಕೆ ದೇಶವನ್ನ ಕಂಪ್ಲೀಟ್ ಆಗಿ OFD ಅರ್ಥಾಯ್ತಾ OFD ಫ್ರೀ ಮಾಡೋದು. OFD ಫ್ರೀ ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ ಅಂತ ಹೇಳ್ತೀವಿ. ODF ಓಪನ್ ಡೆಫಿಕೇಶನ್ ಫ್ರೀ ದೇಶವನ್ನ ಏನಾದ್ರೆ ಬಯಲು ಶೌಚ ಮುಕ್ತವನ್ನ ಮಾಡೋದನ್ನ ಟಾರ್ಗೆಟ್ ಹಾಕೊಳ್ಳಲಾಗಿತ್ತು. ಈ ಸ್ವಚ್ಛ ಭಾರತ್ ಮಿಷನ್ 2014 ಅಕ್ಟೋಬರ್ 2ರಂದು ಏನು ಸ್ಟಾರ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಇದು. ಇನ್ನು ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ದಲ್ಲಿ 2 ಘಟಕಗಳಿದಾವೆ. ಸ್ವಚ್ಛ ಭಾರತ್ ಮಿಷನ್ ಒಂದು ಗ್ರಾಮೀಣ ಅಂತ ಇದೆ, ತದನಂತರದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಂತ 2 ಉಪ ಯೋಜನೆಗಳನ್ನ ಹೊಂದಿದೆ. ನೋಡ್ರಿ, ಟಾರ್ಗೆಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟು, ಯಾವಾಗ ಲಾಂಚ್ ಮಾಡಿದ್ರೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅರ್ಥ ಆಯ್ತಾ? ಎದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಹೆಸರಲ್ಲೇ ಗೊತ್ತಾಗುತ್ತೆ. ನೋಡ್ರಿ, ಸ್ವಚ್ಛ ಭಾರತ್ ಮಿಷನ್ ನಗರ 1 ಮತ್ತು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ 2 ಉಪ ಭಾಗಗಳನ್ನ ಹೊಂದಿರತಕ್ಕಂಥದ್ದು. ಇವೆರಡೂ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ದೃಷ್ಟಿಯಲ್ಲಿ. ಅರ್ಥಾಯ್ತಾ? ಈ ಘಟಕಗಳ ಅಡಿಯಲ್ಲಿ ಗ್ರಾಮೀಣ ಸ್ವಚ್ಛ ಭಾರತ ಮಿಷನ್ ನಗರ, ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಈ 2 ಉಪ ಯೋಜನೆಗಳ ಅಡಿಯಲ್ಲಿ ಎಲ್ಲಾ ಗ್ರಾಮಗಳು, ಎಲ್ಲಾ ಪಂಚಾಯತ್ಗಳು, ಎಲ್ಲಾ ಜಿಲ್ಲೆಗಳು, ರಾಜ್ಯಗಳು ಮತ್ತು ಯುಟಿಗಳು 2019 ಅಕ್ಟೋಬರ್ 2 ಗಾಂಧಿ ಜಯಂತಿಯವರ 150ನೇ ಜನ್ಮ ದಿನಾಚರಣೆ ವೇಳೆಗೆ ಓಪನ್ ಡೆಫಿಕೇಶನ್ ಫ್ರೀ ODF ಮುಕ್ತ ಮಾಡಬೇಕಾಗಿತ್ತು. ಆಯ್ತಾ? ಇದು ಹಾಕೊಂಡಿರ್ತಕ್ಕಂಥ ಟಾರ್ಗೆಟ್ ಇವೆರಡೂ ಉಪ ಯೋಜನೆಗಳಲ್ಲಿ. ಅರ್ಥಾಯ್ತಾ? ಇಂಪಾರ್ಟೆಂಟ್ ಗೊತ್ತಿರಬೇಕು. ಸ್ವಚ್ಛ ಭಾರತ್ ಮಿಷನ್ ಲಾಂಚ್ ಮಾಡಿದ್ದು ಉಪ ಯೋಜನೆಗಳು ಯಾವುವು, ಆ ಉಪ ಯೋಜನೆಗಳ ಒಂದು ಟಾರ್ಗೆಟ್ ಏನಾಗಿತ್ತು, ಆಮೇಲೆ 150ನೇ ಜನ್ಮ ವಾರ್ಷಿಕೋತ್ಸವ ರಾಷ್ಟ್ರೀಯ ಗಾಂಧಿ ಜಯಂತಿ ಯಾವಾಗಿತ್ತು ಅಂತಕ್ಕಂಥದ್ದು. ಇನ್ನು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅರ್ಥಾಯ್ತಾ? ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಚಟುವಟಿಕೆಗಳ ಮೂಲಕ ಗ್ರಾಮ ಪಂಚಾಯತ್ಗಳನ್ನು ಬಯಲು ಶೌಚ ಮುಕ್ತ ಮಾಡುವುದು ಇದರ ಒಂದು ಉದ್ದೇಶವಾಗಿತ್ತು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಆಯ್ತಾ? ಘನ, ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಮುಖಾಂತರ, ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಕ್ಟಿವಿಟಿ ಮುಖಾಂತರ ಗ್ರಾಮ ಪಂಚಾಯತಿಗಳನ್ನ ಅಂದ್ರೆ ಗ್ರಾಮಗಳು, ಗ್ರಾಮ ಪಂಚಾಯತಿಯಲ್ಲಿ ಏನಿರ್ತಾವ ಗ್ರಾಮಗಳು, ಎಲ್ಲಾ ಗ್ರಾಮಗಳನ್ನ ಅಂತ ಅರ್ಥ. ಇಂಡೈರೆಕ್ಟ್ ಆಗಿ ಬಯಲು ಶೌಚ ODF ಫ್ರೀಯನ್ನ ಮಾಡೋದು ಈ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಉದ್ದೇಶ ಆಗಿತ್ತು. ಇನ್ನು 2019ರಲ್ಲಿ ಇದರ ಮೊದಲ ಹಂತವನ್ನ ಅಂತ್ಯಗೊಳಿಸಲಾಯಿತು. 2019ರಲ್ಲಿ ಮಿಷನ್ ಅಂದ್ರೆ ಗ್ರಾಮೀಣ ಅದಾಯ್ತಾ? ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣದ ಹಂತ 2019ರಲ್ಲಿ ಮುಗಿಯಿತು. ಯಾಕಂದ್ರೆ 2019 ಅಕ್ಟೋಬರ್ 2ಕ್ಕೆ 150ನೇ ಗಾಂಧೀಜಿಯವರು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇದ್ರ ಟಾರ್ಗೆಟ್ ಅನ್ನು ಹಾಕೊಳ್ಳಲಾಗಿತ್ತು. ಟಾರ್ಗೆಟ್ ಕಂಪ್ಲೀಟ್ ಆಯಿತು, ಅಂತ್ಯವನ್ನಾಯಿತು. ಇನ್ನು 2020-21ರಲ್ಲಿ ಪ್ರಾರಂಭವಾದ 2ನೇ ಹಂತವು ಘನ ತ್ಯಾಜ್ಯದ ಸುರಕ್ಷಿತ ನಿರ್ವಹಣೆ ಮತ್ತು ODFನ ಸುಸ್ಥಿರತೆ ಮೇಲೆ ಕೇಂದ್ರೀಕರಿಸುವ ಪ್ರಯತ್ನಗಳನ್ನು ವಿಸ್ತರಿಸಿದೆ. ನೋಡಿ, ಇಲ್ಲಿ ಸೇಮ್ ಸಾಲಿಡ್ ಮತ್ತು ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇತ್ತು. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಆಯ್ತು ನೋಡ್ರಿ, ಇದರ ಒಂದು ವಿಸ್ತರಣೆ ಆಯಿತು, ಪ್ರಯತ್ನ ಅಥವಾ ಇದರ ಗುರಿಯನ್ನು ವಿಸ್ತರಣೆ ಆಯಿತು. ಏನಂದ್ರೆ ODFನ ಒಂದು ಸಸ್ಟೈನಬಿಲಿಟಿ ಅರ್ಥಾಯ್ತಾ? ಸಸ್ಟೈನಬಿಲಿಟಿ ಮೇಲೆ ಕೇಂದ್ರೀಕರಣವನ್ನ ಮಾಡಲಾಯಿತು. ಇನ್ನೊಂದೇನೆಂದ್ರೆ ಈಗ ಎಲ್ಲಾ ಗ್ರಾಮಗಳನ್ನ ODFನಿಂದ ODF ಪ್ಲಸ್ ಮಾದರಿಗೆ ಪರಿವರ್ತಿಸುವ ಗುರಿಯನ್ನು ಹೊಂದಲಾಗಿದೆ. ಈ 2020-21ನಲ್ಲಿ ಏನು ಒಂದು ಗ್ರಾಮೀಣ ಫೇಸ್ 2 ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ODF ಪ್ಲಸ್ ಅರ್ಥಾಯ್ತಾ? ODF ಪ್ಲಸ್ ಅಂದ್ರೆ ಘನ ಮತ್ತು ಲಿಕ್ವಿಡ್ ಘನ ತ್ಯಾಜ್ಯದ ಸುರಕ್ಷತೆ ಅದಲ್ಲದೆ ಇಲ್ಲಿ ಏನಂದ್ರೆ ನೆಕ್ಸ್ಟ್ ODF ಪ್ಲಸ್ ಅಂದ್ರೆ ಇದರಲ್ಲಿ ಏನ್ ಮಾಡಿದೆ ಅಂದ್ರೆ ಸಸ್ಟೈನಬಿಲಿಟಿ ಆಫ್ ODF ಅದರ ಮೇಲೆ ಕೇಂದ್ರೀಕರಣ ಮಾಡಲಾಯಿತು. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಇಂಪಾರ್ಟೆಂಟ್. ಗ್ರಾಮೀಣ ಬಂದ್ರೆ ಜಲಶಕ್ತಿ ಸಚಿವಾಲಯ, ಇನ್ನು ನಗರ ಬಂದ್ರೆ ಯಾವ ಸಚಿವಾಲಯ ಅಂತಕ್ಕಂಥ ನಾನು ನಿಮಗೆ ಹೇಳ್ತೀನಿ. ಇಷ್ಟು ಕ್ಲಿಯರಿಟಿ ಇರಬೇಕು. ಇನ್ನು ಸ್ವಚ್ಛ ಭಾರತ ಮಿಷನ್ ನಗರ 2.0 ಇದು 2021ರಲ್ಲಿ ಪ್ರಾರಂಭಿಸಲಾಯಿತು. ಇಲ್ಲಿ ಏನ್ ಟಾರ್ಗೆಟ್ ಹಾಕೊಳ್ಳಲಾಗಿತ್ತು ಅಂದ್ರೆ 2025-26 ವೇಳೆಗೆ ದೇಶದಲ್ಲಿ ಸುಮಾರು ಎಷ್ಟಂದ್ರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಇದು ಮಿಸ್ ಆಗಿದೆ, ನಂಬರ್ಸ್ ಮಿಸ್ ಆಗಿದೆ. ಆಯ್ತಾ? ಅದು ಎಷ್ಟು ಅಂತಕ್ಕಂಥದ್ದು ಸ್ವಲ್ಪ ಯಾರಾದರೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಿ. ಟಾರ್ಗೆಟ್ 2025-26 ವೇಳೆಗೆ ದೇಶದಲ್ಲಿ ಲೆಗಸಿ ಲ್ಯಾಂಡ್ಫಿಲ್ ಸೈಟ್ಗಳನ್ನು ತೆರವುಗೊಳಿಸುವ ಗುರಿಯನ್ನು ಹೊಂದಿದೆ. ಎಷ್ಟು ಲೆಗಸಿ ಲ್ಯಾಂಡ್ಫಿಲ್ ಸೈಟ್ಗಳನ್ನು ತೆರವುಗೊಳಿಸುವ ಗುರಿಯನ್ನು ಹೊಂದಿತ್ತು ಅಂತಕ್ಕಂಥದ್ದು ಎಲ್ಲರ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಿಲ್ಲ ಅಂದ್ರೂ ಕೂಡ ನೀವು ಸ್ವಲ್ಪ ನೋಡ್ಕೊಳ್ಳಿ. ನಂಬರ್ ಇತ್ತು, ನಂಬರ್ ಮಿಸ್ ಆಗಿದೆ. ಆಯ್ತಾ? ಇದು ಯಾವ ಸಚಿವ ಅಡಿಯಲ್ಲಿ ಬರ್ತದೆ? ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಯೋಜನೆಯಾಗಿರ್ತಕ್ಕಂಥದ್ದು. ಅರ್ಥಾತ್ ವಸತಿ ನಗರಗಳ ವ್ಯವಹಾರ ಸಚಿವಾಲಯ ಬರುತ್ತೆ ಮಿಷನ್ ನಗರ. ತದನಂತರದಲ್ಲಿ ಸ್ವಚ್ಛ ಭಾರತ ಗ್ರಾಮೀಣ ಅಂತಕ್ಕಂಥದ್ದು ಗ್ರಾಮೀಣ ಸಚಿವಾಲಯ ಅಲ್ಲ, ಗ್ರಾಮೀಣ ಅಭಿವೃದ್ಧಿ ಅಲ್ಲ, ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಫೇಸ್ 1 ಯಾವಾಗ ಸ್ಟಾರ್ಟ್ ಆಯಿತು, ಫೇಸ್ 2 ಯಾವಾಗ ಸ್ಟಾರ್ಟ್ ಆಯಿತು, ಫೇಸ್ 1ದ ಉದ್ದೇಶ ಏನು, ಫೇಸ್ 2 ಉದ್ದೇಶವೇನು, ಆಮೇಲೆ
ODF ಅಂದ್ರೆ ಏನು, ಯಾವಾಗ ಲಾಂಚ್ ಮಾಡಲಾಯಿತು, ಟಾರ್ಗೆಟ್ ಯಾವಾಗ ಹಾಕೊಳ್ಳಲಾಗಿತ್ತು, ಇನ್ ಡೆಪ್ತ್ ಆಗಿ ನಿಮಗೆ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಗಾಂಧೀಜಿ ಅವರನ್ನ ಮಹಾತ್ಮ ಎಂದು ಕರೆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಎರಡನೇ ಆಪ್ಷನ್, ರವೀಂದ್ರನಾಥ್ ಟ್ಯಾಗೋರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎರಡನೇ ಆಪ್ಷನ್. ನೋಡ್ರಿ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವಾಗಿದೆ. ಇಬ್ಬರದು ಜನ್ಮದಿನ ಆಯ್ತಾ. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದು. ಸೊ ಅಕ್ಟೋಬರ್ 2ರಂದು ನಾವು ಗಾಂಧಿ ಜಯಂತಿಯನ್ನು ಸೆಲೆಬ್ರೇಟ್ ಮಾಡಿದೆವು. ಆ ಉದ್ದೇಶದಿಂದ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾ ಬಂದಾಗ ಜನನ ಅಕ್ಟೋಬರ್ 2 1869ರಲ್ಲಿ ಜನನವಾಗುತ್ತೆ. ಇವರ ಜನ್ಮಸ್ಥಳ ಅಂದರೆ ಗುಜರಾತಿನ ಪೋರ್ಬಂದರ್ನಲ್ಲಿ ಜನ್ಮವಾಗುತ್ತೆ. ಇನ್ನು ಆಫ್ರಿಕಾದಲ್ಲಿ ನಿಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆ ಹಾಗೂ ಫಿನಿಕ್ಸಾ ಫಾರಸ್ಟಮ್ ಮತ್ತು ಟಾಲ್ಸ್ಟಾ ಎಂಬ 2 ಆಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ. ಇಂಪಾರ್ಟೆಂಟು, 2 ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥದ್ದು, ಮತ್ತು ನಿಟಾಲ್ ಇಂಡಿಯನ್ ಕಾಂಗ್ರೆಸ್ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು 1915 ಜನವರಿ 9ರಂದು ಭಾರತಕ್ಕೆ ಮರಳಿ ಬಂದರು ಗಾಂಧೀಜಿಯವರು. ಸೊ ಅದಕ್ಕೆ ಪ್ರವಾಸಿ ಭಾರತೀಯ ದಿವಸ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಪ್ರವಾಸಿ ಭಾರತೀಯ ದಿವಸ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಜನವರಿ 9ರಂದು ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದ್ರೆ ಈ ರೀಸನ್ ಇಂದ. ಇನ್ನು ಗಾಂಧೀಜಿಯವರನ್ನ ರಾಜಕೀಯ ಗುರು ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು. ಇನ್ನು ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆದವ್ರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇಂಪಾರ್ಟೆಂಟು. ಇನ್ನು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು? ಸುಭಾಷ್ ಚಂದ್ರ ಬೋಸ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಗಾಂಧೀಜಿಯವರ ಸಮಾಧಿ ಸ್ಥಳ ಅಂದ್ರೆ ರಾಜ್ಘಾಟ್. ಇವೆರಡು ಪ್ರಶ್ನೆ ಸುಮಾರು ಬಾರಿ ಕೇಳಿದ್ದಾರೆ. ಮಹಾತ್ಮ ಅಂತ ಯಾರು ಕರೆದವ್ರು ಯಾರು, ರಾಷ್ಟ್ರಪಿತ ಅಂತ ಕರೆದವ್ರು ಯಾರು, ಗಾಂಧೀಜಿಯವರ ಗುರು ಆಗಿರಿದ್ರು, ಗಾಂಧೀಜಿಯವರ ಒಂದು ಸಮಾಧಿ ಸ್ಥಳ ಯಾವುದು ಅಂದ್ರೆ ರಾಜ್ಘಾಟ್. ನೀವೇನು ಒಂದು ಇನ್ನೊಂದು ಏನಂದ್ರೆ, ಯಾರು ನೀವು NTPC ಎಕ್ಸಾಮಿನೇಷನ್ಸ್ ಮತ್ತು SSC ಎಕ್ಸಾಮಿನೇಷನ್ ಯಾರು ಬರಿತಾ ಇದ್ರಿ, ಅವುಗಳಿಗೆಲ್ಲ ಇವು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಲ್ಲೆಲ್ಲ ಇಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಗಾಂಧೀಜಿಯವರ ಪ್ರಮುಖ ಕೃತಿಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ದಿ ಹಿಂದ್ ಸ್ವರಾಜ್ ಅಂತಕ್ಕಂಥದ್ದು, ಗೀತಾ ದಿ ಮದರ್ ಗಾಂಧೀಜಿ ಅಂತಕ್ಕಂಥದ್ದು, ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಇದು ಆತ್ಮಕಥೆಯಾಗಿದೆ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವು ಗಾಂಧೀಜಿಯವರ ಪ್ರಮುಖ ಕೃತಿಗಳು. ಇನ್ನು ತದನಂತರದಲ್ಲಿ ಗಾಂಧೀಜಿಯವರು ಪ್ರಾರಂಭಿಸಿದ ಕೆಲವೊಂದು ದಿನಪತ್ರಿಕೆಗಳ ಬಗ್ಗೆ ಯಂಗ್ ಇಂಡಿಯಾ ಅಂತಕ್ಕಂಥದ್ದು, ಹರಿಜನ ಮತ್ತು ನವಜೀವನ. ಇಂಪಾರ್ಟೆಂಟ್. ಇವು ಗಾಂಧೀಜಿಯವರು ಪ್ರಾರಂಭಿಸಿದ ದಿನಪತ್ರಿಕೆಗಳು. ಇನ್ನು ಗಾಂಧೀಜಿಯವರು ಕೈಗೊಂಡ ಮೊದಲ ಪ್ರಮುಖ ಚಳವಳಿಗಳು. ಅರ್ಥ ಆಯ್ತಾ? ಅವರು 1915ರಿಂದ ಏನು ಆಫ್ರಿಕಾದಿಂದ ಬಂದಾದ್ಮೇಲೆ ಇನಿಷಿಯಲ್ ಆಗಿ ಕೆಲವೊಂದು ಏನು ಕೈಗೊಳ್ತಾರ, ಚಳವಳಿಯನ್ನ ಕೈಗೊಳ್ತಾರ. ಸೊ ಚಳವಳಿ ಕೈಗೊಂಡಿದ್ದು ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಯಾವುದಂದ್ರೆ ಚಂಪಾರಣ ಸತ್ಯಾಗ್ರಹ 1917. ಇದು ಮೊದಲ ಕಾನೂನು ಭಂಗ ಚಳವಳಿಯಾಗಿದೆ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮೊದಲ ಕಾನೂನು ಭಂಗ ಚಳವಳಿ ಚಂಪಾರಣ ಸತ್ಯಾಗ್ರಹ. ಗಾಂಧೀಜಿಯವರು ಭಾರತಕ್ಕೆ ಕೈಗೊಂಡ ಮೊದಲ ಚಳವಳಿಯಾಗಿದೆ. ಭಾರತದಲ್ಲಿ ಕೈಗೊಂಡ ಗಾಂಧೀಜಿಯವರ ಮೊದಲ ಚಳವಳಿ ಯಾವುದರೆ ಚಂಪಾರಣ ಸತ್ಯಾಗ್ರಹ. ಇನ್ನು ಅಹಮದಾಬಾದ್ ಸತ್ಯಾಗ್ರಹ 1918 ಮೊದಲ ಉಪವಾಸ ಸತ್ಯಾಗ್ರಹವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು ಅಂತ ಕೇಳ್ತಾರ, ಅವಾಗ ಹೇಳಬೇಕು ಅಹಮದಾಬಾದ ಸತ್ಯಾಗ್ರಹ ಅಂತಕ್ಕಂಥದ್ದು. ಗಾಂಧೀಜಿಯವರ ಮೊದಲ ಕಾನೂನು ಭಂಗ ಚಳವಳಿ ಯಾವುದು ಅಂತ ಕೇಳ್ತಾರೆ, ಅದ್ಯಾವುದು? ಚಂಪಾರಣ ಸತ್ಯಾಗ್ರಹ. ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡ ಮೊದಲ ಚಳವಳಿ ಯಾವುದು? ಚಂಪಾರಣ ಸತ್ಯಾಗ್ರಹ. ಇನ್ನು ಖೇಡಾ ಸತ್ಯಾಗ್ರಹ 1918 ಮೊದಲ ಅಸಹಕಾರ ಚಳವಳಿಯಾಗಿದೆ. ಇಂಪಾರ್ಟೆಂಟ್. ಇನ್ನು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು ಇವರು. ಇನ್ನು ಕ್ರಿಪ್ಸ್ ಆಯೋಗ 1942 ಇಂಪಾರ್ಟೆಂಟ್ ಇರೋದನ್ನ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದಾನೆ. ಇದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಎಲ್ಲ ಬರುತ್ತೆ. ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕ್ ಒಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದು ಕರೆದರು. ಅಥವಾ ಪೋಸ್ಟ್ ಡೇಟೆಡ್ ಚೆಕ್ ಅಂತ 1942 ಒಂದು ಕ್ರಿಪ್ಸ್ ಆಯೋಗಕ್ಕೆ ಗಾಂಧೀಜಿಯವರು ಕರೀತಾರೆ. ಇನ್ನವರು ನೀಡಿದ ಕೊನೆಯ ಘೋಷಣೆ ಸ್ವತಂತ್ರ ಸಂಗ್ರಾಮದಲ್ಲಿ ಮಾಡು ಇಲ್ಲವೇ ಮಡಿ ಅಥವಾ ಫ್ರೀಡಮ್ ಸ್ಟ್ರಗಲ್ ಏನಿದೆ ಅದರಲ್ಲಿ ಕೊನೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ ಏನ್ ಹೇಳ್ತಾರ, ಮಾಡು ಇಲ್ಲವೇ ಮಡಿ ಅಂತ ಘೋಷಣೆಯನ್ನ ನೀಡ್ತಾರ. ಇವರೆಲ್ಲದ ಬಗ್ಗೆ ಇವರಷ್ಟೇ ಅಲ್ಲದೆ ಇನ್ನು 1924 ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. ಬೆಳಗಾವಿ ಅಧಿವೇಶನ ಗಾಂಧೀಜಿ ಮತ್ತು ಅಧ್ಯಕ್ಷತೆ ವಹಿಸಿದ ಏಕೈಕ ರಾಷ್ಟ್ರೀಯ ಅಧಿವೇಶನವಾಗಿದೆ. ಕರ್ನಾಟಕದಲ್ಲಿ ನಡೆದ ಏಕೈಕ ಅಧಿವೇಶನ ಅಂದ್ರೆ ಬೆಳಗಾವಿ ಅಧಿವೇಶನ. ಇನ್ನು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂದ್ರೂ ಕೂಡ ಬೆಳಗಾವಿ ಅಧಿವೇಶನ. ಅದರಿಂದ ಇದು ಸ್ಪೆಷಲ್ ಆಗುತ್ತೆ. ಸುಮಾರು ಬಾರಿದ ಮೇಲೆ ಪ್ರಶ್ನೆ ಕೇಳ್ತಾರೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಇವರು 1904 ಅಕ್ಟೋಬರ್ 2ರಂದು ಇವ್ರದ್ದು ಜನನವಾಗುತ್ತೆ. ಇವರ ಒಂದು ಘೋಷವಾಕ್ಯ ಅಂದ್ರೆ ಜೈ ಜವಾನ್ ಜೈ ಕಿಸಾನ್. ಆಯ್ತಾ? ಜೈ ಜವಾನ್ ಜೈ ಕಿಸಾನ್ ಇವರ ಘೋಷವಾಕ್ಯವಾಗಿದೆ. ಇನ್ನು ಅವರು 1964ರಿಂದ 66ವರೆಗೆ ಭಾರತ 2ನೇ ಪ್ರಧಾನಮಂತ್ರಿಯಾಗಿ ಮತ್ತು 1961ರಿಂದ 63ವರೆಗೆ ಭಾರತ 6ನೇ ಗೃಹ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಯ್ತಾ? ಎಲ್ಲಿಂದ ಎಲ್ಲಿವರೆಗೆ ಅಂತಕ್ಕಂಥ ಗೃಹ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1966ರಲ್ಲಿ ತಾಸ್ಕೆಂಟ್ ಒಪ್ಪಂದಕ್ಕೆ
ಅಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮಧ್ಯೆ ನಡೆಯಿತು. ತಾಸ್ಕೆಂಟ್ ಒಪ್ಪಂದ ಯಾರ್ಯಾರ ಮಧ್ಯದಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ ಪಾಕಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಆಗಿದೆ ತಾಸ್ಕೆಂಟ್ ಒಪ್ಪಂದ. ಯಾರಂದ್ರೆ ಅಯೂಬ್ ಖಾನ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದೆ, ವಾರಣಾಸಿ, ದಟ್ ಇಸ್ ಇನ್ ಉತ್ತರ ಪ್ರದೇಶ್. ಇನ್ನು ಭಾರತದಲ್ಲಿ ಆಪರೇಷನ್ ಫ್ಲಡ್ ಹಸಿರು ಕ್ರಾಂತಿ ಆಯ್ತಾ ಪ್ರಾರಂಭಿಸಿದರು. ಆಪರೇಷನ್ ಫ್ಲಡ್ ಅನ್ನ ಇಲ್ಲ, ಹಸಿರು ಕ್ರಾಂತಿ ಅಲ್ಲ, ಇದು ವೈಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ವೈಟ್ ರೆವಲ್ಯೂಷನ್ ಇದು ಗ್ರೀನ್ ರೆವಲ್ಯೂಷನ್ ಕೂಡ ನಾಂದಿ ಹಡ್ದವರು ಇವರೇ ಭಾರತದಲ್ಲಿ. ಅರ್ಥ ಆಯ್ತಾ? ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಾರತ ರತ್ನ 1966ರಲ್ಲಿ ಇವರಿಗೆ ನೀಡಲಾಗಿದೆ. ಇನ್ನು ಇವರ ಸಮಾಧಿ ಸ್ಥಳ ಯಾವುದಂದ್ರೆ ವಿಜಯ್ ಘಾಟ್. ಆಯ್ತಾ? ಇವರ ಸಮಾಧಿ ಸ್ಥಳ ಯಾವುದು? ವಿಜಯ್ ಘಾಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಆಪರೇಷನ್ ಫ್ಲಡ್ ಅಂಡ್ ಹಸಿರು ಕ್ರಾಂತಿ ಇವರಿಂದನೇ ಇಲ್ಲಿ ನಾಂದಿ ಆಯಿತು ಕರ್ನಾಟಕ ಭಾರತದಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2025ರ ಖೋ ವಿಶ್ವಕಪ್ ಯಾವ ದೇಶ ಆಯೋಜಿಸಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ 2025ರಲ್ಲಿ ಮೊದಲ ಬಾರಿಗೆ ಖೋ ವಿಶ್ವಕಪ್ನ ಆಯೋಜಿಸಲು ಭಾರತವನ್ನ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ 6 ಖಂಡಗಳಿಂದ 24 ದೇಶಗಳು ಅಂದಾಜಿಸಲಾಗಿದೆ ಭಾಗವಹಿಸ್ತಾರ ಅಂತಕ್ಕಂಥದ್ದು. ಇನ್ನು ಖೋ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಅಂತಾರಾಷ್ಟ್ರೀಯ ಖೋ ಫೆಡರೇಷನ್ ಈ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಇದರಲ್ಲಿ 16 ಪುರುಷರ ತಂಡಗಳು 16 ಮಹಿಳೆಯರ ತಂಡಗಳು ಭಾಗವಹಿಸ್ತವೆ ಅಂತಕ್ಕಂಥ ಮಾಹಿತಿಯನ್ನು ಇನಿಷಿಯಲ್ ಮಾಹಿತಿ ಹೇಳಿದರೆ ಗೊತ್ತಿರಬೇಕು ಎಷ್ಟು ತಂಡಗಳು ಅಂತಕ್ಕಂಥದ್ದು. ಭಾರತದಲ್ಲಿ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಘಟಕವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ ಈಸ್ ದ ರೈಟ್ ಆನ್ಸರ್. ಸೂಪರ್ ಕೆಪಾಸಿಟರ್ ಆಯ್ತಾ? ಕೆಪಾಸಿಟರ್ ಅಂದ್ರೆ ಏನ್ ಮಾಡ್ತೀವಿ ನಾವು? ಎನರ್ಜಿ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತೀವಿ ಕೆಪಾಸಿಟರ್ಗಳನ್ನ. ಸೂಪರ್ ಕೆಪಾಸಿಟರ್ ಅಂದ್ರೆ ಹೆಚ್ಚು ಕೆಪಾಸಿಟರ್ಗಳನ್ನ ಉತ್ಪಾದನೆ ಮಾಡುವ ಘಟಕ ಅಂತ ನಾವು ಹೇಳ್ತೀವಿ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಇತ್ತೀಚೆಗೆ ಕಣ್ಣೂರಿನ ಒಂದು ಕಲೆಸೆರಿಯಲ್ಲಿರುವ ಕೆಲ್ಸ್ಟನ್ ಕಾಂಪೋನೆಂಟ್ ಕಾಂಪ್ಲೆಕ್ಸ್ ಲಿಮಿಟೆಡ್ ನಲ್ಲಿ ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು. ಇದು ಭಾರತದ ಮೊದಲ. ಕೇರಳ ಯಾವಾಗಲೂ ನಮ್ಮ ಒಂದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಬಾರಿ ಕೇರಳದ ಮೇಲೆ ಪ್ರಶ್ನೆ ಕೇಳ್ತಾರ. ಅದಕ್ಕೆ ಇದು ಗೊತ್ತಿರಬೇಕು. ಭಾರತದ ಮೊದಲ ಸೂಪರ್ ಕೆಪಾಸಿಟರ್ ಉತ್ಪಾದನಾ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಕೇರಳದಲ್ಲಿ. ಇನ್ನು ಹೊಸ ಸೂಪರ್ ಕೆಪಾಸಿಟರ್ ಸ್ಥಾವರವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಹಾಯದಿಂದ ಏನ್ ಮಾಡಲಾಗಿದೆ? ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಎಲ್ಲಿ? ಕೇರಳದಲ್ಲಿ. ಇನ್ನು ಸೂಪರ್ ಕೆಪಾಸಿಟರ್ಗಳು ವಿಶೇಷ ಸಾಧನಗಳಾಗಿವೆ. ಅಂದ್ರೆ ದಿ ಆರ್ ದ ಒಂದು ವಿಶೇಷ ಸಾಧನಗಳು. ಕೆಪಾಸಿಟರ್ಗಳಂದ್ರೆ ಯಾವ ತರ ನಾವು ಬ್ಯಾಟರಿ ಸೆಲ್ಗಳನ್ನ ಯೂಸ್ ಮಾಡ್ತೀವಿ ಆ ತರ ಈ ಸಾಧನಗಳು. ಇವುಗಳಿಂದ ಏನ್ ಮಾಡ್ತಾರೆ ಅಂದ್ರೆ ಶಕ್ತಿಯನ್ನ ತ್ವರಿತವಾಗಿ ಸಂಗ್ರಹಿಸಲು ಮತ್ತು ಶಕ್ತಿಯನ್ನ ತ್ವರಿತವಾಗಿ ಬಿಡುಗಡೆ ಮಾಡಲು ಸಹಕಾರಿಯಾಗ್ತವೆ. ಆಯ್ತಾ? ಕೆಪಾಸಿಟರ್ ಕೆಲಸ ಏನು? ಎನರ್ಜಿ ಸ್ಟೋರೇಜ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಯಾವ ರಾಜ್ಯವು ನೀತಿ ಆಯೋಗದ ಮಹಿಳಾ ಉದ್ಯಮಶೀಲತೆ ದಟ್ ಇಸ್ WEP ವೇದಿಕೆಯ ಒಂದು ಅಧ್ಯಾಯವನ್ನ ಚಾಪ್ಟರ್ ಆಫ್ ನೀತಿ ಆಯೋಗ WEP ಪ್ರಾರಂಭಿಸಿದ ಭಾರತ ಮೊದಲ ರಾಜ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳೇನಂದ್ರೆ ಫಸ್ಟ್ ಏನಂದ್ರೆ ನೀತಿ ಆಯೋಗದ ಒಂದು ಇನಿಷಿಯೇಟಿವ್. ನೀತಿ ಆಯೋಗದ ಇನಿಷಿಯೇಟಿವ್ ಯಾವುದು? WEP ಅಂತ ಕರಿತೀವಿ. ಆಯ್ತಾ? ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವಿ. ಇಲ್ಲಂದ್ರೆ ಮಹಿಳಾ ಉದ್ಯಮಶೀಲತೆ ಕನ್ನಡದಲ್ಲಿ ಅಂತೀವಿ. ಇದು ಅದರದ್ದು ನೀತಿ ಆಯೋಗದ ಇನಿಷಿಯೇಟಿವ್. ಇನ್ನ ಈ ನೀತಿ ಆಯೋಗದ ಇನಿಷಿಯೇಟಿವ್ WEPಗೆ ಅನ್ನ ಕೇರಳದಲ್ಲಿ ಪ್ರಾರಂಭಿಸಲಾಗಿದೆ. ಕೇರಳ ಇದಕ್ಕೆ ಏನ್ ಮಾಡಿದೆ ಅಂದ್ರೆ ಇದರ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಚಾಪ್ಟರ್ ಇನ್ ದಿ ಸೆನ್ಸ್ ದ್ಯಾಟ್ WEP ಅನ್ನ ಇಂಪ್ಲಿಮೆಂಟೇಷನ್ ಕೇರಳದಲ್ಲಿ ಮಾಡ್ತಾ ಇದೆ. ಇದರ ಅಂತ ಅರ್ಥ. ಎರಡನೇದು ಅಂದ್ರೆ WEP ಬಗ್ಗೆ ಕೇಳಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಈ ಒಂದು WEP ಒಂದು ಉದ್ದೇಶ ಏನು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಅವುಗಳ ಬಗ್ಗೆ ನಾವೇನ್ ಮಾಡೋಣ? ಡಿಸ್ಕಷನ್ ಮಾಡೋಣ. ಇತ್ತೀಚೆಗೆ ತೆಲಂಗಾಣ ನೀತಿ ಆಯೋಗದ ಮಹಿಳಾ ಉದ್ಯಮಶೀಲತೆ ವೇದಿಕೆ ಅಧ್ಯಾಯವನ್ನು ದ ಚಾಪ್ಟರ್ ಆಫ್ ನೀತಿ ಆಯೋಗ WEP ಪ್ರಾರಂಭಿಸಿದ ಮೊದಲ ರಾಜ್ಯವಾಗಿದೆ. ಅರ್ಥ ಆಯ್ತಾ? ತೆಲಂಗಾಣ ಅಧ್ಯಾಯವು ಮಹಿಳಾ ಉದ್ಯಮಿಗಳಿಗೆ ವ್ಯಾಪಾರ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪನ್ಮೂಲಗಳು, ಉಪಕರಣಗಳು ಮತ್ತು ದೃಢವಾದ ನೆಟ್ವರ್ಕ್ ಅನ್ನು ಒದಗಿಸುವ ಮೂಲಕ ಬೆಂಬಲಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಏನು ಮಹಿಳಾ ಉದ್ಯಮಿಗಳು ಇರ್ತಾರೆ ತೆಲಂಗಾಣದಲ್ಲಿ, ಸೊ ಅವರಿಗೆ ಏನಂದ್ರೆ ಒಂದು ವ್ಯಾಪಾರಗೋಸ್ಕರ ಸಂಪನ್ಮೂಲಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಕೂಡ ಏನಾಗಲಿದೆ ಅಂದ್ರೆ ಸಿಗಲಿದೆ. ಈ ಒಂದು WEPಗೆ ಕೇರಳ ಏನಂದ್ರೆ ಅಧಿಕೃತವಾಗಿ ಒಂದು ಸ್ಟಾರ್ಟ್ ಮಾಡೋದ್ರಿಂದಾಗಿ ಈ ಒಂದು ಚಾಪ್ಟರ್ ಆಫ್ ನೀತಿ ಆಯೋಗ WEP ಕೇರಳ ಏನ್ ಸ್ಟಾರ್ಟ್ ಮಾಡಿದೆ ಅದರ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನೋಡಲ್ ಸಂಸ್ಥೆ ಅಂದ್ರೆ WE ಹಬ್ ಅಂತಕ್ಕಂಥದ್ದು.
ಇನ್ನು ಡಬ್ಲ್ಯೂ ಹಬ್ ಇದು ಭಾರತದಲ್ಲಿ ಮೊದಲ ಇನ್ಕ್ಯುಬೇಷನ್ ಸೆಂಟರ್ ಆಗಿದೆ. ನೋಡಿ, ನಿಮಗೆ ಕೆಲವೊಬ್ರು ಏನು ಹೇಳ್ತಾ ಇದಾರೆ ಅಂದ್ರೆ, ಸರ್ ಇಲ್ಲಿ ಏನು ಕೆಲವೊಂದು ನೀವು ಇಂಗ್ಲೀಷ್ನಲ್ಲಿ ಪದ ಹೇಳ್ತಾರೆ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇವಾಗ ಇನ್ಕ್ಯುಬೇಷನ್ ಅಂದ್ರೆ ಏನು, ಇವೆಲ್ಲ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ಕೋತ ಕುಂದ್ರಬೇಕಾಗತ್ತೆ. ಅರ್ಥ ಆಯ್ತಾ? ಸ್ವಲ್ಪ ನೀವು ಇಂಗ್ಲೀಷ್ ಜ್ಞಾನ ಇರಬೇಕು. ಅರ್ಥ ಆಯ್ತಾ? ಈಗ ನಾವೇನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಾವು ಇದರಲ್ಲಿ ಒಂದು ಪಾಂಡಿತ್ಯರ, ಕನ್ನಡದಲ್ಲಿ ಅಷ್ಟೊಂದು ಪಾಂಡಿತ್ಯರಲ್ಲ. ಅರ್ಥ ಆಯ್ತಾ? ಟ್ರಾನ್ಸ್ಲೇಟರ್ಗಳಲ್ಲ. ಅದಕ್ಕೆ ನಾನು ಏನು ಹೇಳ್ತಂದ್ರೆ, ಯು ಹ್ಯಾವ್ ಟು ಅಕೊಮಡೇಟ್ ವಿತ್ ದ ಎನ್ವೈರನ್ಮೆಂಟ್. ಯಾವ ಥರ ಇದೆ ಸ್ಥಿತಿ ಅಂತಕ್ಕಂಥ ಅದರ ಬಗ್ಗೆ ನಾವು ಮಾಡಿಫೈ ಆಗಬೇಕಾಗುತ್ತೆ. ಅರ್ಥ ಆಯ್ತಾ? ಇದು ತೆಲಂಗಾಣದಲ್ಲಿ WEP ಅನ್ನು ನಿರ್ವಹಿಸುತ್ತದೆ. ತೆಲಂಗಾಣದಲ್ಲಿ WEP ಅನ್ನು ನಿರ್ವಹಿಸುವ ಸಂಸ್ಥೆ WE ಹಬ್ ಅಂತಕ್ಕಂಥ ಕ್ಲಿಯರ್ ಆಗಿರಬೇಕು. ಅರ್ಥ ಆಯ್ತಾ? ನೀತಿ ಆಯೋಗ ಸ್ಟಾರ್ಟ್ ಮಾಡಿರ್ತಕ್ಕಂಥ, ನಾನು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರ್ತೀನಿ, ನೀತಿ ಆಯೋಗ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ WEP ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಈ ಉಪಕ್ರಮ, ಈ ಉಪಕ್ರಮ ತೆಲಂಗಾಣದಲ್ಲಿ ಪ್ರಾರಂಭವಾಗಿದೆ. ತೆಲಂಗಾಣ ಅಧಿಕೃತವಾಗಿ ಸ್ಟಾರ್ಟ್ ಮಾಡಿದೆ. ತೆಲಂಗಾಣದಲ್ಲಿ ಈ ಉಪಕ್ರಮವನ್ನು ಇಂಪ್ಲಿಮೆಂಟ್ ಮಾಡೋ ನೋಡಲ್ ಏಜೆನ್ಸಿ ಅದು WE ಹಬ್ ಅಂತಕ್ಕಂಥದ್ದು. ಆಮೇಲೆ ಈ WEP ಅಂತಕ್ಕಂಥದ್ದು ಯಾಕಂದರೆ ಮಹಿಳೆಯರ ಒಂದು ಉದ್ಯಮಶೀಲತೆ, ಮಹಿಳಾ ವ್ಯಾಪಾರಗಳಿಗೆ ಅಂದರೆ ವುಮೆನ್ ಬಿಸ್ನೆಸ್ ಮ್ಯಾನ್ಗಳಿಗೆ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದು. ಸಿಂಪಲ್. ಅರ್ಥ ಆಯ್ತಾ? ಇನ್ನು ಮಹಿಳಾ ಉದ್ಯಮಶೀಲತೆ ವೇದಿಕೆ, ದಟ್ ಇಸ್ ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ನಾವಾಗ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಸಾರಿ, ಇಟ್ ಇಸ್ ಅ ಪ್ಲಾಟ್ಫಾರ್ಮ್. ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ WEP ಅಂದ್ರೆ ಏನು? WEP ಇದು ನೀತಿ ಆಯೋಗದ ಒಂದು ಉಪಕ್ರಮವಾಗಿದೆ. ಅಥವಾ ಇದು ಒಂದು ಏಕೀಕೃತ ಪೋರ್ಟಲ್. ಇಲ್ಲಿ ಎಲ್ಲ ವುಮೆನ್ ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಏನು ಮಾಡುತ್ತೆ, ಇದು ಕನೆಕ್ಟ್ ಮಾಡುತ್ತೆ ಈ ಪೋರ್ಟಲಲ್ಲಿ. ಇದು ಭಾರತ ವಿವಿಧ ಭಾಗಗಳ ಉದ್ಯಮ ಮಹಿಳೆಯರ ಉದ್ಯಮಶೀಲತೆ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಲು ಒಗ್ಗೂಡಿಸ್ತದೆ. ಅಂದರೆ ಆಸ್ಪಿರೇಷನ್ ಇರುತ್ತೆ, ನಾನು ಬಿಸ್ನೆಸ್ ಮಾಡಬೇಕು ಅಂತ, ಎಂಟರ್ಪ್ರಿನರ್ಶಿಪ್ ತೆಗಿಬೇಕು, ಎಂಟರ್ಪ್ರಿನರ್ ಆಗಬೇಕು ಅಂತಕ್ಕಂಥದ್ದು. ಈ ಥರ ಎಲ್ಲ ಮಹಿಳೆಯರನ್ನು ಇಲ್ಲಿ ಏನು ಮಾಡಲಾಗುತ್ತೆ, ಕನೆಕ್ಟ್ ಮಾಡಲಾಗುತ್ತೆ. ಅವರಲ್ಲಿ ತಮ್ಮ ಇನ್ಫಾರ್ಮೇಷನ್ಗಳನ್ನು ಶೇರಿಂಗ್ ಮಾಡ್ಬೋದು, ಬಿಸ್ನೆಸ್ ಟೆಕ್ಟಿಕ್ಸ್ಗಳನ್ನು ಹೇಳ್ಬೋದು. ಇವೆಲ್ಲ ಇಲ್ಲಿ ಸಿಗುತ್ತೆ ವುಮೆನ್ ಎಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮಲ್ಲಿ. ಇನ್ನು ಈ ಒಂದು WEP 3 ಸ್ತಂಭಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಒಂದೇನೆಂದರೆ ಇಚ್ಛಾಶಕ್ತಿ. ನೋಡಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಐ ಆಮ್ ಸಾರಿ. ಇಚ್ಛಾಶಕ್ತಿ, ಒಚ್ಚಾಶಕ್ತಿ ಅಂತಾಗಿದೆ. ಇದು ಇಚ್ಛಾಶಕ್ತಿ. ಆಕಾಂಕ್ಷಿ ಉದ್ಯಮಗಳನ್ನು ತಮ್ಮ ಉದ್ಯಮವನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತದೆ. ಅದೇ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಆಕಾಂಕ್ಷಿಗಳ ಉದ್ಯಮಿಗಳು ಯಾರಿರ್ತಾರೆ ನೋಡಿ, ಅವರಿಗೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಏನು ಮಾಡ್ತದ, ಪ್ರೇರೇಪಣೆ ನೀಡ್ತದ. ಇನ್ನು ಜ್ಞಾನ ಶಕ್ತಿ ಅಂದ್ರೇನು, ಅಫ್ಕೋರ್ಸ್ ಏನಂದರೆ ನೀವು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ, ಉದ್ಯಮಶೀಲರಾಗಬೇಕಂದ್ರೆ ನಿಮಗೇನು ಬೇಕು, ಜ್ಞಾನ ಬೇಕು. ಇಲ್ಲಿ ಏನು ಮಾಡಲಾಗುತ್ತೆ, WEP ಅಡಿಯಲ್ಲಿ ಜ್ಞಾನವನ್ನು ನೀಡಲಾಗುತ್ತೆ. ಮೊದಲನೇದು ಇಚ್ಛಾಶಕ್ತಿ ಒಂದು ಪ್ರಮೋಟ್ ಮಾಡುತ್ತೆ, ಇಚ್ಛಾಶಕ್ತಿಯನ್ನು ಪ್ರೇರೇಪಿಸುತ್ತೆ. ಅಂದರೆ ನೀವು ಬಿಸ್ನೆಸ್ ಮಾಡೋಕ್ಕೋಸ್ಕರ ಪ್ರೇರೇಪಣೆ ನೀಡುತ್ತೆ, ಅದಕ್ಕೋಸ್ಕರ ನಿಮಗೆ ಜ್ಞಾನ ನೀಡುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕರ್ಮಶಕ್ತಿ ಅಂತಕ್ಕಂಥದ್ದು ವ್ಯಾಪಾರಗಳನ್ನು ಸ್ಥಾಪಿಸಲು ಮತ್ತು ಕೌಶಲ್ಯತೆಯನ್ನು ಹೆಚ್ಚಿಸಲು. ಕರ್ಮಶಕ್ತಿಯನ್ನು ಕೆಲಸ ಮಾಡಬೇಕು. ಅವಾಗ ನೀವೇನು ಮಾಡಬೇಕು, ಬಿಸ್ನೆಸ್ಸನ್ನು ಓಪನಿಂಗ್ ಮಾಡಬೇಕು. ಫಸ್ಟು ಓಪನಿಂಗ್ ಮಾಡಬೇಕು. ಆ ಓಪನಿಂಗ್ ಮಾಡೋದನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಸ್ಕಿಲ್ ಬೇಕು. ಆ ಸ್ಕಿಲ್ಲನ್ನು ಇಲ್ಲಿ ನೀಡಲಾಗುತ್ತೆ. ಫಸ್ಟ್ನೇದು ಏನಂದರೆ ನಿಮಗೇನು ಮಾಡುತ್ತೆ, ನಿಮಗೆ ಇಂಟ್ರೆಸ್ಟ್ ಬರೋಂಗೆ ಮಾಡುತ್ತೆ, ಪ್ರೇರೇಪಣೆ ನೀಡುತ್ತೆ ಬಿಸ್ನೆಸ್ಸಲ್ಲಿ. ಆಮೇಲೆ ಆ ಬಿಸ್ನೆಸ್ ಬಗ್ಗೆ ಜ್ಞಾನ ನೀಡುತ್ತೆ. ಜ್ಞಾನ ನೀಡಿದ ಮೇಲೆ ನಿಮಗೆ ಬಿಸ್ನೆಸ್ ಓಪನ್ ಮಾಡೋಕ್ಕೆ ಸಹಕಾರ ಮಾಡುತ್ತೆ. ಆಯಿತಾ? ಆ ಬಿಸ್ನೆಸ್ ನಿಮಗೆ ಕರೆಕ್ಟಾಗಿ ನಡೀಬೇಕಂದ್ರೆ ಸ್ಕಿಲ್ ನೀಡುತ್ತೆ. ಆಯ್ತಾ? ಇಷ್ಟು ಮಾಹಿತಿ ಏನಂದರೆ ಇಷ್ಟು 3 ಸ್ತಂಭಗಳ ಮೇಲೆ WEP ಆ ಕೆಲಸವನ್ನು ಮಾಡುತ್ತೆ. WEP ನೀತಿ ಆಯೋಗದ ಉಪಕ್ರಮವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಗೆ ಇಟ್ಟು ಡೆಪ್ತ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್ ಯಾವ ನಗರದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ ಇಸ್ ದ ರೈಟ್ ಆನ್ಸರ್. ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದ, ದಟ್ ಇಸ್ ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್, IPRD ಅಂತ ಹೇಳ್ತೀವಿ. IPRD 2024 ಇದೆಲ್ಲಿ ನಡೀತಂದ್ರೆ ನವದೆಹಲಿಯಲ್ಲಿ ನಡೀತು. ಇದರದ್ದೇ ಒಂದು ಧ್ಯೇಯವಾಕ್ಯ ಏನಾಗುತ್ತಂದ್ರೆ ರಿಸೋರ್ಸ್ ಜಿಯೋ ಪಾಲಿಟಿಕ್ಸ್ ಆ್ಯಂಡ್ ಸೆಕ್ಯೂರಿಟಿ ಇನ್ ಇಂಡೋ ಪೆಸಿಫಿಕ್ ಅಂತಕ್ಕಂಥದ್ದು ಈ ಒಂದು ಸಂವಾದದ ಒಂದು ಧ್ಯೇಯವಾಕ್ಯವಾಗಿರ್ತಕ್ಕಂಥದ್ದು. ಇದು ಕಡಲ ಭದ್ರತೆಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಚರ್ಚಿಸಲು ದೇಶಗಳನ್ನು ಒಗ್ಗೂಡಿಸುತ್ತದೆ ಅಂತ. ಕಡಲ ಭದ್ರತೆಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಲು ದೇಶಗಳನ್ನು ಮಾಡುತ್ತೆ, ಇದು ಕ್ರೋಢೀಕರಣ ಮಾಡುತ್ತೆ. ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್ವನ್ನು ಭಾರತವು 2018ರಲ್ಲಿ ಪ್ರಾರಂಭಿಸಿತು. ಅಂತ ಯಾವಾಗ ಸ್ಟಾರ್ಟ್ ಮಾಡಲಾಯಿತು, 2018ರಲ್ಲಿ. ಯಾರು ಸ್ಟಾರ್ಟ್ ಮಾಡಿದ್ರು, ಭಾರತ ಸ್ಟಾರ್ಟ್ ಮಾಡಿತ್ತು. ಪ್ರಸ್ತುತವಾಗಿ ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್ ಎಲ್ಲಿ ನಡೀತು, ನವದೆಹಲಿಯಲ್ಲಿ ನಡೆದಿತ್ತು. ಅದರ ಒಂದು ಧ್ಯೇಯವಾಕ್ಯ ಏನಾಗಿತ್ತು, ಅದರ ಉದ್ದೇಶ ಕಡಲ ಭದ್ರತೆಯನ್ನು ಹೆಚ್ಚಿಸೋದು. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ PM ಕೃಷಿ ವಿಕಾಸ್ ಯೋಜನೆ ಉದ್ದೇಶಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್, ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇತ್ತೀಚೆಗೆ ಏನು ಮಾಡಿದರೆ ಕೇಂದ್ರ ಸರ್ಕಾರ ಏನು ಮಾಡಿದರೆ, ಕೇಂದ್ರ ಸಚಿವ ಸಂಪುಟ ಏನು ಮಾಡಿದೆ, ನಿರ್ಧಾರವನ್ನು ಕೈಗೊಂಡಿದೆ ಕೆಲವು ಯೋಜನೆಗಳನ್ನು ಸ್ಟಾರ್ಟ್ ಮಾಡೋ ಕುರಿತು. ಅದರಲ್ಲಿ ಒಂದು ಯಾವುದು, PM ಕೃಷಿ ವಿಕಾಸ ಯೋಜನೆ ಅಂತಕ್ಕಂಥದ್ದು. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟ
ಸಭೆ ರೈತರ ಆದಾಯವನ್ನು ಸುಧಾರಿಸುವುದು ಮತ್ತು ಮಧ್ಯಮ ವರ್ಗದವರಿಗೆ ಆಹಾರ ಭದ್ರತೆಯನ್ನು ಕಾಪಾಡುವುದು ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ಅದರಲ್ಲಿ ಯಾವುದಂದ್ರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತಕ್ಕಂಥದ್ದು ಮತ್ತು ಕೃಷಿಯೋನ್ನತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಅದು ನಿರ್ಧರಿಸಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಆಹಾರ ಭದ್ರತೆಗೆ ಇಷ್ಟು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ನಿಗದಿಪಡಿಸಲಾಗಿರ್ತಕ್ಕಂಥದ್ದು. ಅರ್ಥಾತ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ, ಇನ್ನು ಕೃಷಿಯೋನ್ನತಿ ಯೋಜನೆ ಇವೆರಡೂ ಅನುಷ್ಠಾನ ತರಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದರೆ, ಇನ್ನು ಇಷ್ಟು ರೂಪಾಯಿಗಳನ್ನು ಅಪ್ಕಮಿಂಗ್ ಬಜೆಟಲ್ಲಿ ಇಡಬೇಕು ಅಂತಕ್ಕಂಥದ್ದು ಕೂಡ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಈ ಉಪಕ್ರಮಗಳು ಕೃಷಿ ಉತ್ಪಾದಕತೆ, ಸಾವಯವ ಕೃಷಿ, ಮಣ್ಣಿನ ಆರೋಗ್ಯ ಮತ್ತು ಸುಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಒತ್ತಿ ಹೇಳುತ್ತದೆ. ಇದರಿಂದ ಆಹಾರ ಉತ್ಪಾದನೆ ಹೆಚ್ಚಳ ಆಗಿ ಜನರಿಗೆ ಆಹಾರ ಭದ್ರತೆ ಸಿಗುತ್ತದೆ ಎಂದು ಸರ್ಕಾರ ಹೇಳಿದೆ. ಅರ್ಥ ಆಯ್ತಾ? ಅಂದರೆ ಕೃಷಿ ವಿಕಾಸ ಆದರೆ ಅಂದರೆ ಅಫ್ಕೋರ್ಸ್ ಅಂದರೆ ಫಸ್ಟು ಮಣ್ಣಿನ ಆರೋಗ್ಯ ಕಾಪಾಡಿದ್ರೆ, ಆಮೇಲೆ ಸಾವಯವ ಕೃಷಿ ಮಾಡಿದ್ರೆ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ಸಸ್ಟೈನಿಬಿಲಿಟಿ ಹೆಚ್ಚಾಗುತ್ತೆ. ಆಮೇಲೆ ಏನೇ ಕೃಷಿ ತಂತ್ರಜ್ಞಾನಗಳು ಬಳಸಿದ್ರೆ ಅಫ್ಕೋರ್ಸ್ ಔಟ್ಕಮ್ ಏನಾಗುತ್ತೆ, ಈ ಥರ ಮಾಡಿದ್ರೆ ಸಾವಯವ ಕೃಷಿ ಮಾಡಿದ್ರೆ ಮಣ್ಣಿನ ಆರೋಗ್ಯ ಕಾಪಾಡಿದ್ರೆ, ಆಮೇಲೆ ತದನಂತರದಲ್ಲಿ ಕೃಷಿಯಲ್ಲಿ ತಂತ್ರಜ್ಞಾನಗಳನ್ನು ಕರೆಕ್ಟಾಗಿ ಬಳಸಿದ್ರೆ ಅಫ್ಕೋರ್ಸ್ ಏನಾಗುತ್ತೆ, ಆಹಾರದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ. ಆಹಾರದಲ್ಲಿ ಉತ್ಪಾದನೆ ಹೆಚ್ಚಾಗಿದ್ರೆ ರೈತರ ಆದಾಯ ಕೂಡ ಹೆಚ್ಚಾಗುತ್ತೆ. ಅದರ ರೈತರ ಆದಾಯ ಹೆಚ್ಚಾಯಿತು, ಆಹಾರ ಉತ್ಪಾದನೆ ಹತ್ರ ಆಹಾರ ಭದ್ರತೆಯೂ ಕೂಡ ಆಗುತ್ತೆ. ಆಯ್ತಾ? ಇನ್ನು PM ಕೃಷಿ ವಿಕಾಸ್ ಯೋಜನೆ, ಇದರ ಅಡಿ ಮಣ್ಣಿನ ಆರೋಗ್ಯ, ಫಲವತ್ತತೆ, ಮಳೆಯಾಧಾರಿತ ಪ್ರದೇಶ ಅಭಿವೃದ್ಧಿ ಮತ್ತು ಕೃಷಿ ಯಾಂತ್ರೀಕರಣದಂತಹ ವಿವಿಧ ಕ್ರಮಗಳನ್ನು ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ ಈ ಯೋಜನೆ. ಆಯ್ತಾ? PM ಕೃಷಿ ವಿಕಾಸ್ ಇಟ್ ಇಸ್ ಲೈಕ್ ಎ ಇಂಟಿಗ್ರೇಟೆಡ್ ಸ್ಕೀಮ್ ಅಂತ ನಾವು ಹೇಳ್ತೀವಿ. ಆಯ್ತಾ? ಯಾವುದು ಕೃಷಿ ವಿಕಾಸ್ ಯೋಜನೆ ಅಂತಕ್ಕಂಥದ್ದು. ಇದ್ರ ಬಗ್ಗೆ ನೆಕ್ಸ್ಟ್ ಏನು ಅಪ್ಕಮಿಂಗ್ ಬಜೆಟ್ನಲ್ಲಿ ಘೋಷಣೆ ಮಾಡಿದಾಗ ಅವಾಗ ನಾವು ಇನ್ನೊಂದು ಬಾರಿ ಇದ್ರ ಬಗ್ಗೆ ಹೇಳ್ತೀವಿ. ಅರ್ಥ ಆಯ್ತಾ? ಈ ಪೇಪರಲ್ಲಿ ಬಂದಿರತಕ್ಕಂಥದ್ದು ಎಷ್ಟು ಇನ್ಫಾರ್ಮೇಷನ್ ಇದೆ ಅಷ್ಟು ನಿಮಗೆ ಕೊಡ್ತಾ ಇದ್ದೀನಿ ನಾನು. ಸಾವಯವ ಕೃಷಿ ಮತ್ತು ತಂತ್ರಜ್ಞಾನ ಆಧಾರಿತ ಕೃಷಿಗೆ ಆದ್ಯತೆ ನೀಡಿ ರೈತರ ಆದಾಯ ಹೆಚ್ಚಳಕ್ಕೆ ಕ್ರಮವನ್ನು ಜರುಗಿಸಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ. ಇನ್ನು ಕೃಷಿಯೋನ್ನತಿ ಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ, ಇದು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೋಷಣ ಮಿಷನ್ ತೋಟಗಾರಿಕೆಗೆ ಆದ್ಯತೆಯನ್ನು ನೀಡುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನು, ಇನ್ನು ಪೋಷಣ ಮಿಷನ್ಗಳೇನಿದ್ದಾವೆ, ಇನ್ನು ತೋಟಗಾರಿಕೆ ಮಿಷನ್ ಏನಿದ್ದಾವೆ, ತೋಟಗಾರಿಕೆಗೆ ಸಂಬಂಧಪಟ್ಟ ಯೋಜನೆಗಳಿದ್ದಾವೆ, ಅವುಗಳಿಗೆ ಏನಾಗುತ್ತೆ, ಇದು ಆದ್ಯತೆಯನ್ನು ನೀಡುತ್ತೆ. ಇದು ಏನು ಮಾಡುತ್ತೆ, ಇವುಗಳಿಗೆ ಬೂಸ್ಟ್ ಮಾಡೋ ಹೆಲ್ಪ್ ಮಾಡುತ್ತೆ. ಇದರಿಂದ ಕೃಷಿ ಉತ್ಪನ್ನ ಹೆಚ್ಚಳ ಮೂಲಕ ಆಹಾರ ಭದ್ರತೆಗೆ ಆದ್ಯತೆ ನೀಡದಂತಾಗುತ್ತದೆ. ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ PM ಇಂಟರ್ನ್ಶಿಪ್ ಯೋಜನೆ ಉದ್ದೇಶವೇನು ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯುವ ಜನರಿಗೆ ತರಬೇತಿ ನೀಡುವುದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ವಿವಿಧ ವೃತ್ತಿಗಳಿಗೆ ಸಂಬಂಧಿಸಿದಂತೆ ಯುವ ಜನರಿಗೆ ತರಬೇತಿ ಅವಕಾಶ ಒದಗಿಸುವ ಬಗ್ಗೆ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದ PM ಇಂಟರ್ನ್ಶಿಪ್ ಯೋಜನೆಗೆ ಡಿಸೆಂಬರ್ 2ರಿಂದ ಚಾಲನೆ ನೀಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಡಿಸೆಂಬರ್ 2ಕ್ಕೆ ಚಾಲನೆ ನೀಡ್ತಾರೆ PM ಇಂಟರ್ನ್ಶಿಪ್ ಯೋಜನೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ದೇಶದ 1 ಕೋಟಿ ಯುವ ಜನರಿಗೆ ಪ್ರಮುಖ 500 ಕಂಪನಿಗಳಲ್ಲಿ ಉದ್ಯೋಗದ ಬಗ್ಗೆ ತರಬೇತಿ ನೀಡಲು ಯೋಜನೆಯ ಗುರಿಯನ್ನು ಹೊಂದಲಾಗಿದೆ. ಆಯ್ತಾ? ಮುಂದಿನ 5 ವರ್ಷದಲ್ಲಿ ಮುಂದಿನ 5 ವರ್ಷದಲ್ಲಿ 1 ಕೋಟಿ ಯುವ ಜನರಿಗೆ ಪ್ರಮುಖ 500 ಕಂಪನಿಗಳಲ್ಲಿ ಉದ್ಯೋಗದ ಬಗ್ಗೆ ತರಬೇತಿ ನೀಡುವ ಒಂದು ಯೋಜನೆ. ಅದು ಯಾವುದು ಕರಿತೀವಿ ನಾವು, PM ಇಂಟರ್ನ್ಶಿಪ್ ಯೋಜನೆ ಅಂತ ಕರಿತೀವಿ. ಟಾರ್ಗೆಟ್ ಗೊತ್ತಿರಬೇಕು, ಇದು ಇಂಪಾರ್ಟೆಂಟು. ನಿಮಗೆ ಒಂದು KS ಎಕ್ಸಾಮಿನೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕವಾಗಿ 66,000 ಭತ್ಯೆಯನ್ನು ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ. ಇನ್ನು 2024-25 ಆರ್ಥಿಕ ವರ್ಷದಲ್ಲಿ ಸರ್ಕಾರ ಪ್ರಾಯೋಗಿಕವಾಗಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿದೆ. 1.25 ಲಕ್ಷದ ಯುವಜನರಿಗೆ ತರಬೇತಿ ನೀಡಲಾಗುವುದು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಿರುವ ಪೋರ್ಟಲ್ ಮೂಲಕ ಈ ಯೋಜನೆ ಅನುಷ್ಠಾನ ಮಾಡಲಾಗುತ್ತೆ. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಿರುವ ಒಂದು ಪೋರ್ಟಲ್ನ ಸ್ಟಾರ್ಟ್ ಮಾಡ್ತಾರೆ. ಯಾವುದು? ಕೇಂದ್ರ ಕಾರ್ಪೊರೇಟ್ ವ್ಯವಹಾರ ಸಚಿವಾಲಯ. ಅದರ ಮೂಲಕ ಈ ಯೋಜನೆ ಏನು ಮಾಡಲಾಗುತ್ತೆ, ಅನುಷ್ಠಾನ ಮಾಡಲಾಗುತ್ತೆ. ಅಂದರೆ ಒಟ್ಟಾರೆಯಾಗಿ ನೋಡಲ್ ಏಜೆನ್ಸಿ ಇರೋದು, ನೋಡಲ್ ಸಚಿವಾಲಯ ಯಾವುದಂದ್ರೆ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಪೋರ್ಟಲ್ ಮೂಲಕ ಅಭ್ಯರ್ಥಿಗಳು ಅಕ್ಟೋಬರ್ 2ನೇ ವಾರದಂದು ಹೆಸರು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಹೇಳಲಾಗಿದೆ. ಇನ್ನು ಸರ್ಕಾರದ ಜೊತೆಗಿನ ಪಾಲುದಾರರು ಕಂಪನಿಗಳ ತರಬೇತಿ ನೀಡಲಾಗುತ್ತೆ ಇಲ್ಲಿ. ಇನ್ನು ಕಳೆದ 3 ವರ್ಷದ ಅವಧಿಯಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ CSR ಹಂಚಿಕೆ ಮಾಡಿರುವ ಆಧಾರದ ಮೇಲೆ ಕಂಪನಿಗಳು ಆಯ್ಕೆ ಮಾಡಲಾಗುತ್ತದೆ. ಸ್ವಯಂ ಪ್ರೇರಿತವಾಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳುವ ಕಂಪನಿಗಳಿಗೆ 12 ತಿಂಗಳ ತರಬೇತಿ ನೀಡಬೇಕು. ಇದರಲ್ಲಿ ಸಚಿವಾಲಯದ ಒಪ್ಪಿಗೆ ಮೇರೆಗೆ ಇತರ ಕಂಪನಿ, ಬ್ಯಾಂಕ್ ಹಾಗೂ ಹಣಕಾಸಿನ ಸಂಸ್ಥೆಗಳು ಕೂಡ ಈ ಯೋಜನೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿರ್ತಕ್ಕಂಥದ್ದು. ವಿವಿಧ ವಲಯಗಳ ಆಧಾರದ ಮೇಲೆ ಕಂಪನಿಗಳನ್ನು ಗುರುತಿಸಿ ಆಯ್ಕೆ ಮಾಡಲಾಗುತ್ತದೆ. ಕಂಪನಿಗಳನ್ನೇ ಹೇಗೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ವಲಯವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗುವುದು. ಇದರಲ್ಲಿ ಯಾರು ಅರ್ಹರು ಅಂತಕ್ಕಂಥದ್ದು 21 ವರ್ಷದಿಂದ 24 ವರ್ಷದ ಒಳಗಿನ ಯುವ ಜನರು ಅರ್ಹರು. ಇದು ಇಂಪಾರ್ಟೆಂಟ್. ಇದು
ಆನ್ಲೈನ್ ಅಥವಾ ದೂರ ಶಿಕ್ಷಣದ ಮೂಲಕ ಶಿಕ್ಷಣ ಪಡೆದವರು ಕೂಡ ಅರ್ಜಿಯನ್ನು ಸಲ್ಲಿಸುವ ಅರ್ಹತೆಯನ್ನು ಹೊಂದಿದ್ದಾರೆ. ಆಯ್ತಾ. ಇನ್ನು ವಿದ್ಯಾರ್ಹತೆ ಏನಾಗಿರಬೇಕು, SLC ಆಗಿರಬೇಕು, PUC ಉತ್ತೀರ್ಣದ ಜೊತೆಗೆ ITI ಡಿಪ್ಲೊಮಾ ಕೋರ್ಸು ಪ್ರಮಾಣ ಪತ್ರವನ್ನು ಪಡೆದಿರಬೇಕು. BA, BSc, BCom, BA, BBA ಮತ್ತು B.Pharma ಪದವಿ ಪಡೆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು 5,000 ಮಾಸಿಕ ಭತ್ಯೆಯನ್ನು ನೀಡಲಾಗುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ 5,000 ಭತ್ಯೆಯನ್ನು ಸಿಗಲಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ. ಇನ್ನು ಸರ್ಕಾರವು 4,500 ಭರಿಸಿದರೆ ಕಂಪನಿಯು CSR ನಿಧಿಯಡಿ 500 ಇಂಟರ್ನ್ಶಿಪ್ ಭತ್ಯೆಯನ್ನು ಪಾವತಿಸಲಿದೆ. ಇದರೊಟ್ಟಿಗೆ ಸರ್ಕಾರದಿಂದ ಒಂದು ಬಾರಿ ಅಭ್ಯರ್ಥಿಗೆ 6,000 ಧನ ಸಹಾಯವನ್ನು ನೀಡಲಾಗುತ್ತೆ. ಒಂದು ಬಾರಿಗೆ ಎಷ್ಟಂದ್ರೆ 6,000 ರೂಪಾಯಿನ ನೀಡಲಾಗುತ್ತೆ. ಕಂಪನಿಗಳು CSR ನಿಧಿಯಿಂದ ತರಬೇತಿ ವೆಚ್ಚವನ್ನು ಭರಿಸಲಿದೆ ಅಂತಕ್ಕಂಥದ್ದು. ಆಯ್ತಾ. ಇಷ್ಟು ಮಾಹಿತಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಐ ಥಿಂಕ್ ಇದು ನೋಡಿ, ಇದು ಒಂದು ಸ್ವಲ್ಪ ತಿದ್ದುಪಡಿ 5,000 ಆಗ್ಬೋದು. ಆಯ್ತಾ. 5,000 ಆಗಬೇಕು. ಇಲ್ಲಿ ನಿಮಗೆ ಒಟ್ಟಾರೆಯಾಗಿ ಉದ್ದೇಶದ ಏನು, ಇಲ್ಲಿ ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ. PM ಇಂಟರ್ನ್ಶಿಪ್ ಅಂತಕ್ಕಂಥದ್ದು. ಇಂಟರ್ನ್ಶಿಪ್ ಅಂತಕ್ಕಂಥದ್ದು ಎಲ್ಲರೂ ಕೇಳಿರ್ತೀರ. ಸೊ ಯಾರು ನಾವು ಆ ಪರ್ಟಿಕ್ಯುಲರ್ ಉದ್ಯೋಗ ಇರುತ್ತೆ ಆ ಉದ್ಯೋಗದ ಬಗ್ಗೆ ನಾಲೆಜನ್ನು ಸ್ಕಿಲ್ಲನ್ನು ಕೊಡೋಗೋಸ್ಕರ ಇದನ್ನು ಮಾಡಲಾಗುತ್ತೆ. ಆಮೇಲೆ ಇಲ್ಲಿ ಏನು ಮಾಡುತ್ತೆ, ವಿವಿಧ ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಆ ಕಂಪ್ನಿಗಳು ಆ ಒಂದು ವಲಯದಲ್ಲಿ ಏನು ಸ್ಪೆಸಿಫಿಕ್ ಆಗಿರ್ತಾವೆ ವಲಯಗಳಿರ್ತಾವೆ, ಆ ವಲಯಗಳಲ್ಲಿ ಸ್ಪೆಸಿಫಿಕ್ ಇರೋ ಕಂಪ್ನಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಆ ಆಯ್ಕೆ ಮಾಡಿರ್ತಕ್ಕಂಥ ಕಂಪ್ನಿಗಳಲ್ಲಿ ಇಲ್ಲಿ ಟಾರ್ಗೆಟ್ ಹಾಕ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಲಾಗುತ್ತೆ, ಆಯ್ಕೆ ಮಾಡಲಾಗುತ್ತೆ. ಆಯ್ಕೆ ಹೆಂಗೆ ಮಾಡಲಾಗುತ್ತೆ ಅಂದರೆ 21ರಿಂದ 24 ವರ್ಷ ಆಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಉದ್ಯೋಗದ ಒಂದು ಅಂದರೆ ಆ ಸರ್ಟಿಫಿಕೇಟನ್ನು ಹೊಂದಿರಬೇಕು. SLC, ಡಿಗ್ರಿ, PUC ಅಷ್ಟು ಹೊಂದಿರಬೇಕು. ಅದರ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಸುಮಾರು 5,000ವರೆಗೆ ತರಬೇತಿ ವೆಚ್ಚವನ್ನು ನೀಡಲಾಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ಒಂದು CSR ಫಂಡ್ ಇದು ಇರುತ್ತೆ. ಕಂಪನಿಗಳು CSR ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಎಷ್ಟಿದೆ ಅಂತಕ್ಕಂಥದ್ದು ರಿಲೇಟೆಡ್ ಅದಕ್ಕೆ ಎಕ್ಸ್ಪೆಂಡಿಚರ್ ಮಾಡೋಕ್ಕೂ ಆ ನಿಧಿಯಿಂದ 500, ಇನ್ನು ಸರ್ಕಾರ 4,500 ಇಷ್ಟು ರೂಪಾಯಿಗೆ ಒಂದು ಮಂತ್ಲಿ ಭತ್ಯೆಯನ್ನು ನೀಡಲಾಗುತ್ತೆ. ಒಟ್ಟಾರೆಯಾಗಿ 6,000 ಭತ್ಯೆಯನ್ನು ಇದರಡಿಯಲ್ಲಿ ನೀಡಲಾಗುತ್ತೆ ತಿಂಗಳಿಗೆ. ಅಂತ ಪ್ರತಿ ಬಾರಿ ಅಭ್ಯರ್ಥಿಗೆ ಅಷ್ಟಂದರೆ 5,000 ಭತ್ಯೆಯನ್ನು ನೀಡಲಾಗುತ್ತೆ. ಅರ್ಥ ಆಯ್ತಾ. ಸ್ವಲ್ಪ ಇದು ಕರೆಕ್ಟಾಗಿ ನೀವು ನೋಡ್ಕೋಬೇಕಿದು, ಎಕ್ಸಾಮಲ್ಲಿ ನಿಮಗೆ ಕೇಳಬಹುದು. ಎಸ್ ನೋಡಿ, ನೆಕ್ಸ್ಟ್ ಏನಿದೆ ಮೊದಲನೇ ಪ್ರಶ್ನೆ. ಭಾರತದಲ್ಲಿ ಕ್ರೂಸ್ ಪ್ರವಾಸೋದ್ಯಮ ಉತ್ತೇಜಿಸಲು ಪ್ರಾರಂಭಿಸಿದ ಮಿಷನ್ ಹೆಸರೇನು? ಕ್ರೂಸ್ ಭಾರತ್ ಮಿಷನ್. ಆಯುಷ್ ವೈದ್ಯಕೀಯ ಮೌಲ್ಯ ಪ್ರಯಾಣ ಶೃಂಗಸಭೆ 2024 ಎಲ್ಲಿ ಉದ್ಘಾಟಿಸಲಾಯಿತು? ದ್ಯಾಟ್ ಈಸ್ ಇನ್ ಮುಂಬೈ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿದೆ? ದ್ಯಾಟ್ ಈಸ್ ಅಂಟಾರ್ಟಿಕಾ. ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿದೊಡ್ಡ ನೌಕಾ ರಕ್ಷಣಾ ಪ್ರದರ್ಶನ ದ್ಯಾಟ್ ಈಸ್ ಯುರೋನಾವಲ್ 2024 ಆಯೋಜಿಸಿತಂದ್ರೆ ದ್ಯಾಟ್ ಈಸ್ ಫ್ರಾನ್ಸ್. ಇತ್ತೀಚೆಗೆ ಭಾರತ ಮೊದಲ ಸೂಪರ್ ಕೆಪಾಸಿಟಿ ಉತ್ಪಾದನಾ ಸೌಲಭ್ಯ ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಕಣ್ಣೂರು, ದ್ಯಾಟ್ ಈಸ್ ಇನ್ ಕೇರಳ. ಸುದ್ದಿಯಲ್ಲಿ ಕಂಡು ಬಂದ 500 ಮೀಟರ್ ಅಪರ್ಚರ್ ಸ್ಪೆರಿಕಲ್ ಟೆಲಿಸ್ಕೋಪ್ ಅನ್ನು ಯಾವ ದೇಶದಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ದ್ಯಾಟ್ ಈಸ್ ಇನ್ ದ ಚೀನಾ. ನಾವಿಕ ಸಾಗರ್ ಪರಿಕ್ರಮ ಯಾತ್ರೆ 2ರಲ್ಲಿ ಬಳಸಲಾದ ಭಾರತೀಯ ನೌಕಾಯಾನದ ಹೆಸರೇನೆಂದರೆ INS ತಾರಣಿ. ಸುದ್ದಿಯಲ್ಲಿ ಕಂಡು ಬಂದ ಹಾರ್ಪೂನ್ ಮಿಸೈಲ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ USA ಇಸ್ ದ ರೈಟ್ ಆನ್ಸರ್. ಎಸ್ ಇವತ್ತಿಗೆ ಮುಗಿಸೋಣ, ಮತ್ತೆ ಮುಂದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.